ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ ಹತ್ರ 2 ಕತೆಗಳ ಬಗ್ಗೆ ನಾನ್ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಕಥೆಯಲ್ಲಿ ಡಿವಿಸ್ ಮತ್ತೆ ಅಕುಮ್ ಥರದ ಒಂದು ಭಾರತದ ಫಾರ್ಮಾ ಔಟ್ಸೋರ್ಸಿಂಗ್ ಜಾಯಿಂಟ್ಸ್ ಹೇಗೆ ಗ್ಲೋಬಲ್ ಡ್ರಗ್ ಇಂಡಸ್ಟ್ರಿಗೆ ಸದ್ದಿಲ್ಲದೆ ಶಕ್ತಿ ತುಂಬ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇನ್ನು ಎರಡನೇ ಕಥೆಯಲ್ಲಿ ನಮ್ಮ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗ್ಲೋಬಲಿ ಕಾಂಪೀಟ್ ಮಾಡೋದಕ್ಕೆ ಯಾಕೆ ಒದ್ದಾಡ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಲ್ರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಮೇ 30th. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೋಡಿ, ನಾವು ಇವತ್ತು ನೋಡ್ತಿರೋದು ಭಾರತದ ಒಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯ ತುಂಬಾನೇ ಒಂದು ಅಟ್ರಾಕ್ಟಿವ್ ಆಗಿರೋ ಮೂಲೆಗಳಲ್ಲಿ ಒಂದು ಅಂತ ಹೇಳ್ಬೋದು. ಹೆಚ್ಚಿನ ಜನ ಎಂದು ನೋಡದೆ ಆದ್ರೆ ಹೆಚ್ಚು ಹೆಚ್ಚು ಮುಖ್ಯವಾಗ್ತಿರೋ ಒಂದು ಸೆಗ್ಮೆಂಟ್ ಅಂತ ನೋಡಿ, ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ಸ್ ಅಥವಾ CDMOs ಅಂತ ಹೇಳ್ತೀವಿ. ಈಗ ಇದು ಕೇಳೋಕೆ ಮತ್ತೆ ನೋಡೋದಕ್ಕೆ ಸ್ವಲ್ಪ ಕಷ್ಟವಾಗಿದೆ ಅಂತ ಅನ್ಸ್ಬೋದು, ಆದ್ರೆ ಇದನ್ನ ನಿಧಾನವಾಗಿ ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ನಮ್ಮಲ್ಲಿ ಹೆಚ್ಚಿನವರು ಈ ಫಾರ್ಮಾ ಕಂಪನಿಗಳು ಅಂದ್ರೆ ಹೊಸ ಡ್ರಗ್ಸ್ ನ ಇನ್ವೆಂಟ್ ಮಾಡೋರು, ಈ ಅಪ್ರೂವಲ್ ನ ಪಡ್ಕೊಳ್ಳೋರು, ಆಮೇಲೆ ತಮ್ಮದೇ ಆದ ಬ್ರಾಂಡ್ಸ್ ನೇಮ್ ಅಲ್ಲಿ ಆ ಡ್ರಗ್ ನ ಮಾರೋರು ಅಂತ ಅನ್ಕೊಂಡಿರ್ತೀವಿ. ಹೌದು, ಕೆಲವು ಕಂಪನಿಗಳು ಇದೆಲ್ಲನೂ ಕೂಡ ಮಾಡ್ತವೆ, ಆದ್ರೆ ಆ ಹೆಚ್ಚಿನ ಬ್ರ್ಯಾಂಡ್ ನೇಮ್ಸ್ ಗಳ ಹಿಂದೆ ನಾವು ನೋಡಿದಾಗ ಪೂರ್ತಿಯಾಗಿ ಬೇರೆ ತರನೇ ಬಿಸ್ನೆಸ್ ಕೆಲಸವನ್ನ ಮಾಡ್ತಿರುತ್ತೆ. ಅದು ಕೂಡ ಈ ಹೊಸ ಡ್ರಗ್ ಇನ್ವೆಂಟ್ ಮಾಡೋದಲ್ಲ, ದೊಡ್ಡ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ನಡೆಸೋದಿಲ್ಲ. ಹಾಗೇನೆ ನಾವು ನೋಡ್ತಿದೀವಿ ಅಂತಂದಾಗ ಕನ್ಸ್ಯೂಮರ್ಸ್ಗೆ ಡೈರೆಕ್ಟ್ಲಿ ಏನನ್ನೂ ಕೂಡ ಮಾರೋದಿಲ್ಲ, ಬದಲಿಗೆ ಅದು ಬೇರೆ ಕಂಪನಿಗಳಿಗಾಗಿ ಒಂದು ಡ್ರಗ್ ಅನ್ನ ಡೆವಲಪ್ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಸದ್ದಿಲ್ಲದೆ ತೆರೆಮರೆಯಲ್ಲಿ ಕೆಲಸ ಮಾಡ್ತಿರುತ್ತೆ. ಅದೇ ಒಂದು CDMO ಮಾಡೋ ಕೆಲಸ ಅಂತ ಹೇಳ್ಬೋದು. ಅವುಗಳನ್ನ ಒಂದು ಫಾರ್ಮಾ ಪ್ರಪಂಚದ ಬ್ಯಾಕ್ ಎಂಡ್ ಸರ್ವಿಸ್ ಪ್ರೊವೈಡರ್ಸ್ ಇದ್ದ ಹಾಗೆ ಅಂತ ಅನ್ಕೊಳ್ಳಿ. ಅವರು ಒಂದು ಸ್ಪೆಷಲೈಸ್ಡ್ ವೈಟ್ ಲೇಬಲ್ ಮ್ಯಾನುಫ್ಯಾಕ್ಚರರ್ಸ್ ತರ, ಅಂದ್ರೆ ಬೇರೆಯವರ ಪರವಾಗಿ ಏನನ್ನಾದ್ರೂ ತಯಾರಿಸ್ಕೊಡ್ತಾರೆ ಅಂತ, ಆದ್ರೆ ಅದ್ರ ಮೇಲೆ ತಮ್ಮ ಹೆಸರು ಹಾಕೋದೇ ಇಲ್ಲ. ಆದ್ರೆ ಇದು ಫಾರ್ಮಾ ಆಗಿರೋದ್ರಿಂದ ಇದ್ರಲ್ಲಿರೋ ಒಂದು ಕಾಂಪ್ಲೆಕ್ಸಿಟಿ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಈ ಕಂಪನಿಗಳು ಕೇವಲ ಒಂದು ಬೇಸಿಕ್ ಫ್ಯಾಕ್ಟ್ರೀಸ್ ನ ನಡೆಸೋದಿಲ್ಲ, ಅವರ ಒಂದು ಸೈನ್ಸ್ ಆಗಿರ್ಬೋದು, ಸೇಫ್ಟಿ ಮತ್ತೆ ರೆಗ್ಯುಲೇಷನ್ಸ್ ನ ಮಿಕ್ಸ್ ಅನ್ನ ನೋಡಿದಾಗ ಹ್ಯಾಂಡಲ್ ಮಾಡುತ್ತೆ, ಅದು ಕೂಡ ಗ್ಲೋಬಲ್ ಸ್ಕೇಲ್ ನಲ್ಲಿ. ಹಾಗೇನೆ ಈ ಸ್ಪೇಸ್ ತುಂಬಾ ಫಾಸ್ಟ್ ಆಗಿ ಬೆಳೀತಿದೆ ಬಿಡಿ. ನಿಜ ಹೇಳ್ಬೇಕು ಅಂತಂದ್ರೆ ಇದು ಕ್ರಮೇಣವಾಗಿ ಅಭಿವೃದ್ಧಿ ಹೊಂದೋದು ಆಗ್ತಿದೆ ಅಂತ ಗೊತ್ತಾಗುತ್ತೆ. ಇವತ್ತು ಈ CDMO ಗಳಲ್ಲಿ ನಾವು ನೋಡಿದಾಗ ಹೆಚ್ಚಿನವು CRDMOs ಆಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ. ಇಲ್ಲಿ R ಅಂತ ಅಂದ್ರೆ ರಿಸರ್ಚ್ ಅಂತ, ಮತ್ತೆ ಆ ಸಣ್ಣ ಬದಲಾವಣೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ವಿಷಯ. ಅಂದ್ರೆ ಈ ಕ್ಲೈಂಟ್ಸ್ ಈ ಫರ್ಮ್ಸ್ ಗಳಿಗೆ ಕೇವಲ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಕೇಳ್ತಿಲ್ಲ, ಅವರು ಒಂದು ಅರ್ಲಿ ಸ್ಟೇಜ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ನಲ್ಲೂ ಕೂಡ ಹೆಲ್ಪ್ ಮಾಡೋದಕ್ಕೆ ಕೇಳ್ತಿದ್ದಾರೆ. ಮೂಲತಃ ನಾವು ನೋಡಿದಾಗ ಇನೋವೇಷನ್ ನ ಅಡೆತಡೆಗಳನ್ನ ಔಟ್ಸೋರ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು ಕೂಡ ಒಂದು ದೊಡ್ಡ ಶಿಫ್ಟ್. ಮತ್ತೆ ಭಾರತ ಕೂಡ ಇದರಿಂದ ಬೆನಿಫಿಟ್ ಪಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿದೆ. ಯಾಕೆ ಈ ಮಾಡೆಲ್ ಇಷ್ಟು ಪಾಪ್ಯುಲರ್ ಆಗ್ತಿದೆ ನೋಡಿ, ಗ್ಲೋಬಲಿ ನಾವು ನೋಡಿದಾಗ ಬಿಗ್ ಫಾರ್ಮಾ ಪ್ರೆಷರ್ ನಲ್ಲಿದೆ ಅಂತ ಗೊತ್ತಾಗುತ್ತೆ. ಅವರ ರಿಸರ್ಚ್ ಪೈಪ್ಲೈನ್ ಬತ್ ಹೋಗ್ತಿದೆ. ಇನ್ನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಾವು ನೋಡಿದಾಗ ಇದರ ಕಾಸ್ಟ್ ಏನಿದೆ ಗಗನಕ್ಕೇರ್ತಿದೆ. ಮತ್ತೆ ಹಲವಾರು ಈ ಬ್ಲಾಕ್ ಬಸ್ಟರ್ ಡ್ರಗ್ಸ್ ನ ಒಂದು ಪೇಟೆಂಟ್ ನಿಂದ ಹೊರ ಬರ್ತಿದೆ. ನಾನ್ ನಿಮ್ಗೆ ಅವತ್ತೇ ಹೇಳಿದೆ, ಪೇಟೆಂಟ್ಸ್ ಅಂತಂದ್ರೆ ಹಕ್ಕುಪತ್ರ ಅಂತ. ಹಾಗಿದ್ರೆ ಈ ಕಂಪನಿಗಳು ಹಣನ ಉಳಿಸ್ಕೊಳ್ಳೋದಕ್ಕೆ, ವೇಗವಾಗಿ ಕೆಲಸ ಮಾಡೋದಕ್ಕೆ ಮತ್ತೆ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಸಹ ದಾರಿಗಳನ್ನ ಹುಡುಕ್ತಿದ್ದಾರೆ. ಮತ್ತೆ CDMOಗಳಿಗೆ ಔಟ್ಸೋರ್ಸ್ ಮಾಡೋದು ಈ 3 ಸಮಸ್ಯೆಗಳಿಗೆ ಸರಿ ಹೊಂದತ್ತೆ ನೋಡಿ. ವಿಶೇಷವಾಗಿ ನೀವು ಚೈನಾ ಮೇಲಿನ ಒಂದು ಡಿಪೆಂಡೆನ್ಸಿ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಆದ ಸಪ್ಲೈ ಚೈನ್ ಶಾಕ್ಸ್ ನಂತರ ಇದೊಂದು ಬೆಳೆತಿರೋ ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಭಾರತ ಒಂದು ತುಂಬಾನೇ ಅಟ್ರಾಕ್ಟಿವ್ ಆಲ್ಟರ್ನೇಟಿವ್ ಆಗತ್ತೆ. ಈಗ ಇಲ್ಲೊಂದು ವಿಷಯ ಇದೆ ನೋಡಿ, ಹೆಚ್ಚಿನ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ತರ ಅಲ್ಲದೆ ಫಾರ್ಮಾ CDMO ಕೆಲಸ ಒಂದು ಲೋ ಕಾಸ್ಟ್ ಅಲ್ಲದೆ ಕಮೋಡಿಟೈಸ್ಡ್ ಗೇಮ್ ಅಲ್ಲ, ಅಂದ್ರೆ ಇದು ಹೆಚ್ಚಿನ ನಂಬಿಕೆ ಅಂತ ಗೊತ್ತಾಗತ್ತೆ. ಹೈ ಸ್ಟೇಕ್ಸ್ ಇರೋ ಬಿಸ್ನೆಸ್ ಕೂಡ. ನೀವು ಸುಮ್ನೆ ಒಂದು ಪ್ಲಾಂಟ್ ಸೆಟಪ್ ಮಾಡಿ ಫೈಸರ್ ಅಥವಾ ನೋವಾಟಿಸ್ ಕಾಲ್ ಮಾಡೋಕೆ ಶುರು ಮಾಡಕ್ ಆಗಲ್ಲ. ಈ ಎಕೋಸಿಸ್ಟಮ್ ಒಳಗೆ ಬರೋಕೆ ವರ್ಷಗಳೇ ಬೇಕಾಗತ್ತೆ. ಯಾವುದೋ ದೊಡ್ಡ ಫಾರ್ಮಾ ಕಂಪನಿ ನಿಮ್ಗೆ ಕಾಂಟ್ರಾಕ್ಟ್ ಕೊಡೋದಕ್ಕೆ ಮುಂಚೆ ಅವರು ಬಹುಶಃ 2-3 ವರ್ಷ ನಿಮ್ಮ ಫೆಸಿಲಿಟಿ ಆಡಿಟ್ ಮಾಡಬಹುದು. ಇನ್ನು ಟ್ರಯಲ್ ಬ್ಯಾಚಸ್ ನಡೆಸೋದು ಮತ್ತೆ ನೀವೇ ಫಾಲೋ ಮಾಡೋ ಪ್ರತಿಯೊಂದು ಕೂಡ ಪ್ರಾಸೆಸ್ ಚೆಕ್ ಮಾಡೋದ್ರಲ್ಲೇ ಕಳೀತಿರ್ತಾರೆ. ಒಮ್ಮೆ ಅವ್ರಿಗೆ ಸಮಾಧಾನವಾಗಿ ನೀವೇನಾದ್ರೂ ಒಳಗಡೆ ಬಂದ್ರೆ ಆ ರಿಲೇಶನ್ಶಿಪ್ ಗಟ್ಟಿ ಆಗತ್ತೆ, ಸುಲಭವಾಗಿ ಬಿಟ್ಟು ಹೋಗೋದೇ ಇಲ್ಲ. ಆದ್ರೆ ಅಲ್ಲಿಗೆ ತಲುಪೋದಕ್ಕೆ ನಿಮ್ಮ ಸಮಯ ಆಗಿರ್ಬೋದು, ಕ್ರೆಡಿಬಿಲಿಟಿ ಮತ್ತೆ ಸೀರಿಯಸ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗತ್ತೆ. ಆ ಕೆಲಸವನ್ನ ನಿಜವಾಗ್ಲೂ ಕಷ್ಟ ಅಂತ ಹೇಳ್ಬೋದು. ಮತ್ತೆ ವ್ಯಾಲ್ಯೂಬಲ್ ಮಾಡೋ ಇನ್ನೊಂದು ವಿಷಯ ಏನು ಅಂತಂದ್ರೆ, ಇದು ಕೇವಲ ಕೆಪಾಸಿಟಿ ಬಗ್ಗೆ ಅಲ್ಲ, ಇದು ಒಂದು ರಿಲಯಬಿಲಿಟಿ ಬಗ್ಗೆ. ಪ್ರಾಡಕ್ಟ್ ಪ್ರತಿ ಬಾರಿನೂ ಕೂಡ ನಿಖರವಾಗಿ ಸರಿಯಾಗಿದೆ ಅಂತ ಖಚಿತಪಡಿಸ್ಕೊಳ್ಳೋದಾಗಿರ್ಬೋದು. ಯಾಕೆ ಅಂತಂದ್ರೆ ಒಂದು ಡ್ರಗ್ ಬ್ಯಾಚ್ ಅಲ್ಲಿ ಸಣ್ಣ ತಪ್ಪು ಆದ್ರೂ ಕೂಡ ಅದರ ಪರಿಣಾಮಗಳು ತುಂಬಾ ಜಾಸ್ತಿ ಆಗಿರ್ಬೋದು. ಅದಕ್ಕೋಸ್ಕರನೇ ಕಂಪ್ಲೈಯನ್ಸ್ ಅನ್ನೋದೇ ಎಲ್ಲದಕ್ಕಿಂತ ಮುಖ್ಯ. ಈಗ US FDA ಅಥವಾ ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿ ತರ ಈ ರೆಗ್ಯುಲೇಟರಿ ಬಾಡಿ CDMO ಪ್ಲಾಂಟ್ಸ್ ಗಳನ್ನ ನಿರಂತರವಾಗಿ ಪರಿಶೀಲನೆ
ಪರಿಶೀಲನೆ ಮಾಡ್ತಾನೆ ಇರ್ತವೆ. ಯಾವುದೋ ಒಂದು ತಪ್ಪು ಹೆಜ್ಜೆ ಇಡೀ ಫೆಸಿಲಿಟಿಯನ್ನೇ ಶಟ್ ಡೌನ್ ಮಾಡಿಸಬಹುದು ಗೊತ್ತಾ. ಆಮೇಲೆ ಟೆಕ್ನಿಕಲ್ ಕಾಂಪ್ಲೆಕ್ಸಿಟಿ ಇದೆ. ಉದಾಹರಣೆಗೆ ಒಂದು ಡ್ರಗ್ ನ ಲ್ಯಾಬ್ ಇಂದ ಫುಲ್ ಸ್ಕೇಲ್ ಫ್ಯಾಕ್ಟರಿನ ರನ್ ಮಾಡೋದ್ರವರೆಗೂ ಕೂಡ ಸ್ಕೇಲ್ ಅಪ್ ಮಾಡೋದು ಸುಲಭ ಅಲ್ಲ. ಇದು ಕೇವಲ ಒಂದೇ ವಸ್ತುವನ್ನ ಹೆಚ್ಚು ಮಾಡೋದಷ್ಟೇ ಅಲ್ಲ, ಸ್ಕೇಲ್ ಹೆಚ್ಚಾದಾಗ ಅದರ ಪ್ಯೂರಿಟಿ ಆಗಿರ್ಬೋದು, ಈಲ್ಡ್, ಕನ್ಸಿಸ್ಟೆನ್ಸಿ ಮತ್ತೆ ಕಾಸ್ಟ್ ಎಫಿಷಿಯನ್ಸಿ ಎಲ್ಲವೂ ಕೂಡ ಹಾಗೆಯೇ ಹಾಳಾಗದೆ ಉಳಿಬೇಕು. ಮತ್ತೆ ಕೊನೆಯದಾಗಿ ಕರೆನ್ಸಿ ವಿಷಯ. ಈ ಬಿಸ್ನೆಸ್ ಗಳಲ್ಲಿ ಹೆಚ್ಚಿನವು ಡಾಲರ್ಸ್ ಅಥವಾ ಯೂರೋಸ್ ನಲ್ಲಿ ಗಳಿಸತ್ತೆ, ಆದ್ರೆ ರುಪೀಸ್ ನಲ್ಲಿ ಖರ್ಚು ಮಾಡುತ್ತೆ. ಯಾಕೆ ಅಂತಂದ್ರೆ ರುಪಿ ವೀಕ್ ಆಗಿದ್ದಾಗ ಇದು ಒಳ್ಳೇದು ಅಂತ. ಆದ್ರೆ ಕರೆನ್ಸಿಯಲ್ಲಿ ಏರಿಳಿತ ಆಯ್ತು ಅಂತಂದ್ರೆ ಅಥವಾ ಶಿಪ್ಪಿಂಗ್ ಡಿಸ್ಟ್ರಪ್ಟ್ ಆದ್ರೆ ಅದು ಮಾರ್ಜಿನ್ಸ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ನಿಜವಾದ ಸ್ಟ್ರೆಸ್ ತಗೊಂಡ್ಬರ್ಬೋದು. ಈ ಹೈ ಸ್ಟೇಕ್ಸ್ ಪ್ರಪಂಚದಲ್ಲಿ 2 ಇಂಡಿಯನ್ ಕಂಪನಿಗಳು ತುಂಬಾನೇ ಬೇರೆ ಬೇರೆ ದಾರಿಗಳನ್ನ ಹಿಡ್ಕೊಂಡಿದೆ, ಮತ್ತೆ ಅವೆರಡೂ ಕೂಡ ಯಶಸ್ಸಿನ ಅಲೆಗಳನ್ನ ಎಬ್ಬಿಸ್ತಾ ಇದೆ. ನೋಡಿ, ಇದು ಒಂದು ಡಿವಿಸ್ ಲ್ಯಾಬ್ಸ್ ಮತ್ತೆ ಇನ್ನೊಂದು ಅಕುಮ್ಸ್ ಡ್ರಗ್ಸ್ ಹಾಗೂ ಫಾರ್ಮಾಸ್ಯೂಟಿಕಲ್ಸ್ ಅಂತ ಹೇಳ್ಬೋದು. ಮೊದಲು ಡಿವಿಸ್ ಬಗ್ಗೆ ತಿಳ್ಕೊಳ್ಳೋಣ. ಡಿವಿಸ್ ಲ್ಯಾಬ್ಸ್ ನಾವು ನೋಡಿದಾಗ ಗ್ಲೋಬಲ್ ಫಾರ್ಮಾ ಸಪ್ಲೈ ಚೈನ್ ಅಲ್ಲಿ ಅತಿ ಹೆಚ್ಚು ರೆಸ್ಪೆಕ್ಟ್ ಕೊಡೋ ಅಂತ ಹೆಸರುಗಳಲ್ಲಿ ಒಂದು. ಅವರು ತಮ್ಮದೇ ಆದ ಬ್ರಾಂಡೆಡ್ ಡ್ರಗ್ಸ್ ಮಾಡೋದೇ ಇಲ್ಲ, ಬದಲಿಗೆ ಏನ್ ಮಾಡ್ತಾರೆ ಗೊತ್ತಾ, ಈ ಹಕ್ಕುಪತ್ರಗಳಿರೋ ಅಂತ ಒಂದು ಮೆಡಿಸಿನ್ ಒಳಗಡೆ ಹೋಗೋ ಈ ಕಾಂಪ್ಲೆಕ್ಸ್ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಮತ್ತೆ ಇಂಟರ್ಮೀಡಿಯೇಟ್ಸ್ ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಪ್ರಪಂಚದ ಅತಿ ದೊಡ್ಡ ಈ ಫಾರ್ಮಾ ಕಂಪನಿಗಳಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಡೀಪ್ ಆಗಿ ನಾವು ನೋಡಿದಾಗ ಅಲ್ಲಿ ನಡೆಯುವಂತಹ ಟೆಕ್ನಿಕಲ್ ಕೆಲಸ ಆಗಿರ್ಬೋದು ಮತ್ತೆ ಡಿವಿಸ್ ಎಲ್ಲನೂ ಕೂಡ ಇದನ್ನೇ ಸರಿಯಾಗಿ ಮಾಡ್ಕೊಂಡ್ ಬರುತ್ತೆ. ಅಂದ್ರೆ ಪ್ರತಿ ಬಾರಿನೂ ಕೂಡ ಇದನ್ನೆಲ್ಲ ಮಾಡೋದ್ರಲ್ಲಿ ತಮ್ಮ ಪೂರ್ತಿ ರೆಪ್ಯುಟೇಷನ್ ಅನ್ನ ತಗೊಂಡ್ ಬಂದ್ಕೊಟ್ಟಿದೆ ಗೊತ್ತಾ. ಅವರ ಬಿಸ್ನೆಸ್ ಅಲ್ಲಿ 2 ಮುಖ್ಯ ಭಾಗಗಳಿದೆ. ಮೊದಲನೇದಾಗಿ ಅವರ ಒಂದು ಕಸ್ಟಮ್ ಸಿಂಥಸಿಸ್ ಡಿವಿಷನ್ ಅಂತ ಹೇಳ್ಬೋದು. ಇದು ಅವರ ನಿಜವಾದ ಜೆಮ್. ಯಾಕೆ ಅಂತಂದ್ರೆ ಬಿಗ್ ಫಾರ್ಮಾ ಕಂಪನಿಗಳು ತಮ್ಮ ಒಂದು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ನ ತುಂಬಾನೇ ಸ್ಪೆಸಿಫಿಕ್ ಭಾಗಗಳನ್ನ ಡಿವಿಸ್ಗೆ ಒಂದು ಔಟ್ಸೋರ್ಸ್ ಮಾಡ್ತವೆ. ವಿಶೇಷವಾಗಿ ನಾವು ನೋಡಿದಾಗ ಕಾಂಪ್ಲೆಕ್ಸ್ ಅಥವಾ ಈ ಪೇಟೆಂಟ್ ಡ್ರಗ್ಸ್ ಗಳಿಗಾಗಿ ಅಂತ ಗೊತ್ತಾಗುತ್ತೆ. ಈ ಡಿವಿಷನ್ ಒಂದೇ ಅವರ ಒಂದು ಟೋಟಲ್ ರೆವಿನ್ಯೂಸ್ ನ ಅರ್ಧಕ್ಕಿಂತ ಹೆಚ್ಚು ತಗೊಂಬಂದ್ ಕೊಡುತ್ತೆ. ಆಮೇಲೆ ಅವರ ಒಂದು ಜೆನರಿಕ್ಸ್ ಡಿವಿಷನ್ ಇದೆ. ಬೇಸಿಕಲಿ ಇಲ್ಲಿ ಅವರು ನ್ಯಾಪ್ರೋಕ್ಸನ್ ಅಥವಾ ಒಂದು ಡೆಕ್ಸ್ಟ್ರೋಮೆಟ್ರೋಫನ್ ತರದ ಒಂದು ಆಫ್ ಪೇಟೆಂಟ್ ಮಾಲಿಕ್ಯೂಲ್ಸ್ ಗಳನ್ನ ಮಾಡಿಕೊಂಡು ಫಾರ್ಮುಲೇಷನ್ ಕಂಪನಿಗಳಿಗೆ ಬಲ್ಕ್ ಆಗಿ ಮಾರಾಟ ಮಾಡ್ತಾರೆ. ಅದು ಅವರ ರೆವಿನ್ಯೂನ ನೋಡ್ಕೊಂಡಾಗ ಸುಮಾರು 45% ಭಾಗ ಅಂತ ಹೇಳ್ಬೋದು. ಹಾಗೇನೆ ಅವರು ಪೆಪ್ಟೈಡ್ಸ್, ಕಾಂಟ್ರಾಸ್ಟ್ ಮೀಡಿಯಾ ಮತ್ತೆ ನ್ಯೂಟ್ರಾಸೆಟಿಕಲ್ಸ್ ತರದ ಹೈ ಗ್ರೋತ್ ಏರಿಯಾಸ್ ಗಳಲ್ಲೂ ಕೂಡ ಈ ಅರ್ಲಿ ಸ್ಟೇಜ್ ಬೆಟ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಕಳೆದ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಡಿವಿಸ್ 2671 crores ರೆವಿನ್ಯೂನ ಪೋಸ್ಟ್ ಮಾಡಿತ್ತು. ಇದು ಕಳೆದ ವರ್ಷ ಇದೇ ಕ್ವಾರ್ಟರ್ ಗಿಂತ 12.1% ಹೆಚ್ಚು. ಅವರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನ ನೋಡಿದಾಗ 662 crores ಇತ್ತು. ಇದು 23.1% ಹೆಚ್ಚು ಅಂತ ಹೇಳ್ಬೋದು. ಈ ಪರ್ಫಾರ್ಮೆನ್ಸ್ ಹಿಂದೆ ಇರೋ ಕಾರಣಗಳಾದ್ರೂ ಏನು ನೋಡಿ. ಅತಿ ದೊಡ್ಡ ಫ್ಯಾಕ್ಟರ್ ಅಂತಂದ್ರೆ ಅವರು ಒಂದು ದೊಡ್ಡ ಗ್ಲೋಬಲ್ ಫಾರ್ಮಾ ಕಂಪನಿ ಜೊತೆ ಅಡ್ವಾನ್ಸ್ಡ್ ಇಂಟರ್ಮೀಡಿಯೇಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸೈನ್ ಮಾಡ್ಕೊಂಡಿದ್ದಾರೆ. ಹೊಸ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸಹ ಇದೆ ಅಂತ ಗೊತ್ತಾಗುತ್ತೆ. ಆ ಅಡ್ವಾನ್ಸ್ಡ್ ಇಂಟರ್ಮೀಡಿಯೇಟ್ ಅಂತಂದ್ರೆ ಈ ಒಂದು ಮುಗ್ದಿರೋ ಡ್ರಗ್ ಒಳಗಡೆ ಹೋಗೋ ಕೆಮಿಕಲ್ ಬಿಲ್ಡಿಂಗ್ ಬ್ಲಾಕ್ ಅಂತ ಗೊತ್ತಾಗುತ್ತೆ. ಇನ್ನು ಡಿವಿಸ್ ಆ ತರದ ಒಂದು ಕಾಂಪ್ಲೆಕ್ಸ್ ಕೆಲಸ ಹ್ಯಾಂಡಲ್ ಮಾಡ್ತಿದೆ ಅಂತಂದ್ರೆ ಅವರು ಬಹುಶಃ ಈ ಒಂದು ಹಕ್ಕುಪತ್ರ ಇರೋ ಹೈ ವ್ಯಾಲ್ಯೂ ಮೆಡಿಸಿನ್ಸ್ಗೆ ಬೇಕಾದ ಇನ್ಪುಟ್ಸ್ ಗಳನ್ನ ಮಾಡ್ತಿದ್ದಾರೆ ಅಂತ ಅರ್ಥ. ಈ ತರದ ಒಂದು ಕಾಂಟ್ರಾಕ್ಟ್ ಖಂಡಿತವಾಗ್ಲೂ ಅಪರೂಪ ಗೊತ್ತಾ. ಅವನ್ನ ಪಡ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ವರ್ಷಾನುಗಟ್ಲೆ ನೀವು ವ್ಯಾಲಿಡೇಷನ್ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಒಮ್ಮೆ ಸೈನ್ ಆದ್ರೆ ಅವು ನಿಮ್ಗೆ ವರ್ಷಗಳ ಕಾಲ ರೆವಿನ್ಯೂ ತಗೊಂಬರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಮತ್ತೆ ಹೆಚ್ಚಾಗಿ ನಾವು ನೋಡಿದಾಗ ಈ ಸ್ಟ್ರಾಂಗ್ ಮಾರ್ಜಿನ್ಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ನಿಮ್ ಜೊತೆಗೆ ಸೇರ್ಕೊಂಡು ಒಂದು ದೊಡ್ಡ ಡೀಲೇ ಆಗತ್ತೆ. ಡಿವಿಸ್ ದೊಡ್ಡದಾಗಿ ಬೆಟ್ ಮಾಡ್ತಿರೋ ಇನ್ನೊಂದು ಏರಿಯಾ ಅಂತಂದ್ರೆ ಪೆಪ್ಟೈಡ್ಸ್ ಅಂತ ಹೇಳ್ಬೋದು. ಶಾರ್ಟ್ ಚೈನ್ ಆಫ್ ಈ ಅಮಿನೋ ಆಸಿಡ್ಸ್ ಕೆಮಿಕಲ್ ಡ್ರಗ್ಸ್ ಗಿಂತ ದೊಡ್ಡದು, ಇನ್ನು ಬಯಾಲಜಿಕ್ಸ್ ಗಿಂತ ನೋಡಿದಾಗ ಸಣ್ಣದು ಅಂತ ಗೊತ್ತಾಗುತ್ತೆ. ಮತ್ತೆ ಇವನ್ನ ಇವತ್ತು ಪ್ರಪಂಚದ ಅತಿ ಪ್ರಾಮಿಸಿಂಗ್ ಥೆರಪೀಸ್ ಗಳಲ್ಲಿ ಕೆಲವೊಂದಾಗಿ ಬಳಸಲಾಗುತ್ತೆ. ಒಜಾಂಪಿಕ್ ಮತ್ತೆ ವಿಗೋವಿ ತರದ ಡ್ರಗ್ಸ್ ಡಯಾಬಿಟಿಸ್ ಮತ್ತೆ ಒಬೆಸಿಟಿಗೆ ಟ್ರೀಟ್ ಮಾಡೋಕೆ ಬಳಸೋದು. ಇನ್ನು ಪೆಪ್ಟೈಡ್ ಬೇಸ್ಡ್ ಅಂತಾನೆ ಗೊತ್ತಾಗುತ್ತೆ. ಈ ಕ್ಲಾಸ್ ಆಫ್ ಡ್ರಗ್ಸ್ ಗೆ ಡಿಮ್ಯಾಂಡ್ ನೋಡಿದಾಗ ಗಗನಕ್ಕೇರ್ತಿದೆ ಗೊತ್ತಾ. ಡಿವಿ ಸುಮಾರು 2 ದಶಕಗಳಿಂದ ಅಂದ್ರೆ 20 ವರ್ಷಗಳಿಂದ ಪೆಪ್ಟೈಡ್ ಗೇಮ್ಸ್ ನಲ್ಲಿದೆ. ಆದ್ರೆ ಈಗ ಅವರು ವ್ಯಾಲ್ಯೂ ಚೈನ್ ನಲ್ಲಿ ಮೇಲೆ ಕಡೆ ಕೂಡ ಹೋಗ್ತಿದ್ದಾರೆ. ಸಿಂಪಲ್ ಆಗಿ ನಾವು ನೋಡಿದಾಗ ಅಮಿನೋ ಆಸಿಡ್ಸ್ ಇಂದ ಹಿಡಿದು ಫುಲ್ ಬ್ಲೋನ್ ಪೆಪ್ಟೈಡ್ ಎಪಿಐಸ್ ತನಕನೂ ಕೂಡ ಅದು ಫ್ಯೂಚರ್ ಗೆ ಒಂದು ಸ್ಮಾರ್ಟ್ ಮಾರ್ಜಿನ್ ರಿಚ್ ಬೆಟ್ ಅಂತ ಹೇಳ್ಬೋದು. ಹಾಗೇನೆ ಅವರು ಕಾಂಟ್ರಾಸ್ಟ್ ಮೀಡಿಯಾ ಸೆಗ್ಮೆಂಟ್ಸ್ ಕೂಡ ಎಂಟರ್ ಆಗ್ತಿದ್ದಾರೆ. ಇದು ಮೆಡಿಕಲ್ ಇಮೇಜ್ ಅಲ್ಲೇ ಒಂದು ದೊಡ್ಡದು ಅಂತ ಹೇಳ್ಬೋದು. MRIs ಮತ್ತೆ CT ಸ್ಕ್ಯಾನ್ ತರ ದೇಹದ ಭಾಗಗಳನ್ನ ಹೈಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋ ಇಂಜೆಕ್ಟಬಲ್ ಕಾಂಪೌಂಡ್ಸ್ ಗಳು ಇಲ್ಲಿರುತ್ತೆ.
ಇದೊಂದು ನಿಶೆ ಹೆವಿಲಿ ರೆಗ್ಯುಲೇಟೆಡ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಆದ್ರೆ ಮಾರ್ಜಿನ್ಸ್ ಹೆಚ್ಚಾಗ್ತಿರುತ್ತೆ ಕೂಡ. ಹೆಚ್ಚಿನ ಇಂಡಿಯನ್ ಪ್ಲೇಯರ್ಸ್ ಈ ಸ್ಪೇಸ್ ಅಲ್ಲಿ ಇರೋದೇ ಇಲ್ಲ. ಹಾಗಾಗಿ ಡಿವಿಸ್ ನ ಅರ್ಲಿ ಮೂವ್ ಇದೆಯಲ್ಲ, ಇದು ಅವರಿಗೆ ಒಂದು ಸ್ಟ್ರಾಂಗ್ ಹೆಡ್ ಸ್ಟಾರ್ಟ್ ನು ಕೂಡ ಕೊಡಬಹುದು. ಹಾಗಂತ ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಡಿವಿಸ್ ನ ಜನರಿಕ್ ಎಪಿಐ ಸೆಗ್ಮೆಂಟ್ ಪ್ರೆಷರ್ ನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಪ್ರೈಸಸ್ ವೀಕ್ ಆಗಿದೆ, ಮತ್ತೆ ಚೈನಾ ಮಾರ್ಕೆಟ್ ನ ತುಂಬಾ ಕಮ್ಮಿ ಸಪ್ಲೈ ಇಂದ ಫ್ಲಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಡಿವಿಸ್ ನ ಒಂದು ಕಾಸ್ಟ್ ಎಫಿಷಿಯಂಟ್ ಮತ್ತೆ ರಿಲಯಬಲ್ ಆಗಿರೋದ್ರಿಂದ ಈ ಬಿಸ್ನೆಸ್ ಅಲ್ಲಿ ನಿಜವಾಗ್ಲೂ ಕೂಡ ಮುಖ್ಯವಾದ 2 ವಿಷಯಗಳಿದೆ. ತನ್ನ ಒಂದು ಮಾರ್ಕೆಟ್ ಶೇರ್ ಉಳಿಸ್ಕೊಳ್ಳೋದಕ್ಕೆ ಮ್ಯಾನೇಜ್ ಮಾಡ್ತಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ನ ನೋಡಿದಾಗ ಫ್ರಂಟ್ ನಲ್ಲಿ ಈ ಡಿವಿಸ್ ಹತ್ರ ಹಾಗೇನೆ ಒಂದು ಕಾಕಿನಾಡದಲ್ಲಿ ಒಂದು ಹೊಸ ಫೆಸಿಲಿಟಿ ಇದೆ. ಅಂದ್ರೆ ಯೂನಿಟ್ 3 ಇಂದ ಹಿಡಿದು ವರ್ಟಿಕಲಿ ಇಂಟಿಗ್ರೇಟೆಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅವರು ಈಗ ತಮ್ಮದೇ ಆದ ಈ ಕೀ ರಾ ಮೆಟೀರಿಯಲ್ಸ್ ನ ಪ್ರೊಡ್ಯೂಸ್ ಮಾಡಬಹುದು. ಇದರಿಂದ ಅವರಿಗೆ ಕ್ವಾಲಿಟಿ ಮತ್ತೆ ಕಾಸ್ಟ್ ಮೇಲೆ ಹೆಚ್ಚು ಕಂಟ್ರೋಲ್ ಕೂಡ ಸಿಗುತ್ತೆ. ಇದು ಮುಖ್ಯವಾಗಿ ವಿಶೇಷವಾಗಿ ನಾವು ನೋಡಿದಾಗ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲೇ. ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಲಾಜಿಸ್ಟಿಕ್ ಒಂದು ಚಾಲೆಂಜ್ ಆಗಿತ್ತು ಗೊತ್ತಾ. ಕಳೆದ ವರ್ಷದ ಒಂದು ರೆಡ್ ಸಿ ಕ್ರೈಸಿಸ್ ನಲ್ಲಿ ನೋಡಿದಾಗ ಕಾರ್ಗೋ ಶಿಪ್ಸ್ ಗಳನ್ನ ರೀರೂಟ್ ಮಾಡೋದಕ್ಕೆ ತುಂಬಾ ಒತ್ತಾಯ ಮಾಡ್ತಿದ್ರು ಕೂಡ. ಇದರಿಂದ ಡೆಲಿವರಿ ಸ್ಕೆಡ್ಯೂಲ್ಸ್ಗೆ ವಾರಗಟ್ಲೆ ತುಂಬಾ ಹೆಚ್ಚು ಸಮಯ ಬೇಕಾಗ್ತಿತ್ತು. ಆದ್ರೆ ಡಿವಿಸ್ ಇದ್ರ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ದು ಅವರು ಒಂದು ಕಂಟೈನರ್ ಸ್ಪೇಸ್ ನ ಪ್ರೀ ಬುಕ್ ಮಾಡಿದ್ರು ಕೂಡ. ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಜೊತೆ ಕ್ಲೋಸ್ಲಿ ವರ್ಕ್ ಮಾಡ್ತಿದ್ರು. ಮತ್ತೆ ಡಿಲೇಸ್ ನ ತಪ್ಪಿಸೋದಕ್ಕೆ ರಿಯಲ್ ಟೈಮ್ ಶಿಪ್ಮೆಂಟ್ ಏನಿರುತ್ತೆ ಅದು ಟ್ರ್ಯಾಕಿಂಗ್ಸ್ ಕೂಡ ಇಂಪ್ರೂವ್ ಮಾಡಿದ್ರು. ಅವರು ಯಾವುದೇ ಒಂದು ಮಿಸ್ಡ್ ಡೆಲಿವರೀಸ್ ನ ರಿಪೋರ್ಟ್ ಮಾಡ್ಲೇ ಇಲ್ಲ. ಇದು ಸಖತ್ ಇಂಪ್ರೆಸಿವ್ ಆಗಿದೆ ಅಲ್ವಾ. ಯಾಕೆ ಅಂತಂದ್ರೆ ಅವರ ಸೇಲ್ಸ್ ನಾವು ನೋಡಿದಾಗ 90% ಎಕ್ಸ್ಪೋರ್ಟ್ಸ್ ಇಂದಾನೆ ಬರುತ್ತೆ. ಇನ್ನು ಡಿವಿಸ್ ಇಂಗ್ರೀಡಿಯೆಂಟ್ಸ್ ಮತ್ತೆ ಕಸ್ಟಮ್ ಈ ಸಿಂಥಸಿಸ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡ್ತಿರೋ ಒಂದು ಗ್ಲೋಬಲ್ ಜಾಯಿಂಟ್. ಆದ್ರೆ ಅಕುಮ್ಸ್ ಹೆಚ್ಚು ಕಡಿಮೆ ಭಾರತದ ಡೊಮೆಸ್ಟಿಕ್ ಫಾರ್ಮಾ ಇಂಡಸ್ಟ್ರಿಯನ್ನ ಸದ್ದಿಲ್ದೆ ಇಂಜಿನ್ ಇದ್ದ ಹಾಗೆ ಅಂತ ಹೇಳ್ಬೋದು. ಒಂದ್ ಪಕ್ಷ ನೀವು ಅವ್ರ ಹೆಸರನ್ನ ಕೇಳದೆ ಇರಬಹುದು, ಆದ್ರೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ ಒಂದು ಡ್ರಗ್ ನಾದ್ರೂ ಕೂಡ ನೀವು ಖಂಡಿತವಾಗ್ಲೂ ಕನ್ಸ್ಯೂಮ್ ಮಾಡಿಯೇ ಇರ್ತೀರಿ. ಯಾಕೆ ಅಂತಂದ್ರೆ ಅಕುಮ್ಸ್ ಭಾರತಾದ್ಯಂತ 100 ಬ್ರ್ಯಾಂಡ್ಗೆ ಜನರಿಕ್ ಕಂಪನೀಸ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಆಗಿ ಇದೆ. ಅಂದ್ರೆ ವಿಶೇಷವಾಗಿ ನಾವು ನೋಡಿದಾಗ ಈ ಸಣ್ಣ ಟೌನ್ಸ್ ಮತ್ತೆ ಸಿಟಿಗಳಲ್ಲಿ ಈ ಪ್ರಿಸ್ಕ್ರಿಪ್ಷನ್ಸ್ ಗಳೆಲ್ಲ ಇರುತ್ತೆ ಗೊತ್ತಾ, ಅಲ್ಲಿ ಡಾಮಿನೇಟ್ ಮಾಡೋ ಕಂಪನಿಗಳಿಗೆ ಇವ್ರದೇ ಹೆಸರು ಇರುತ್ತೆ. ಅವರು 11 ಪ್ಲಾಂಟ್ಸ್ ಗಳನ್ನ ನಡೆಸ್ತಿದ್ದಾರೆ. ಮತ್ತೆ 60ಕ್ಕೂ ಹೆಚ್ಚು ಡೋಸೇಜ್ ಫಾರ್ಮ್ ನ ಕೂಡ ಆಫರ್ ಮಾಡ್ತಾರೆ. FY25 ನಲ್ಲಿ ನೋಡಿದಾಗ ಅವರ ಡೊಮೆಸ್ಟಿಕ್ CDMO ಬಿಸ್ನೆಸ್ ಒಂದರಿಂದಾನೇ ಕೂಡ 3200 ಕೋಟಿಗಿಂತ ಹೆಚ್ಚು ಬಂದಿದೆ. ಇದು ಅವರ ಟೋಟಲ್ ರೆವಿನ್ಯೂನ ಸುಮಾರು 78%. ಅವರ ಒಂದು ಮಾಡೆಲ್ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ಬ್ರಾಂಡೆಡ್ ಜನರಿಕ್ಸ್ ಕಂಪನಿಗಳು ತಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ನ ಅಕುಮ್ಸ್ಗೆ ಔಟ್ಸೋರ್ಸ್ ಸಹ ಮಾಡ್ತವೆ. ತಾವೇ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಹಾಗೆ ಡಾಕ್ಟರ್ಸ್ ಜೊತೆ ರಿಲೇಶನ್ಶಿಪ್ಸ್ ನ ಬಿಲ್ಡ್ ಮಾಡೋದ್ರ ಮೇಲೆ ಕೂಡ ಇವರು ಫೋಕಸ್ ಮಾಡ್ತಿದ್ದಾರೆ. ಆದ್ರೆ ಅಕುಮ್ಸ್ ಕೇವಲ ಟ್ಯಾಬ್ಲೆಟ್ಸ್ ನ ಮಾಡೋದಿಲ್ಲ. ಅವರು ಕಂಪನಿಗಳಿಗೆ ಹೊಸ ಫಾರ್ಮುಲೇಷನ್ಸ್ ನ ಡೆವಲಪ್ ಮಾಡೋದಕ್ಕೆ ರೆಗ್ಯುಲೇಟರಿ ಅಪ್ರೂವಲ್ಸ್ ಮ್ಯಾನೇಜ್ ಮಾಡೋಕ್ಕೂ ಕೂಡ ಕೊಡ್ತಾರೆ. ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಡೆಸೋದಕ್ಕೂ ಸಹ ಸಹಾಯ ಮಾಡ್ತಾರೆ. FY25 ಒಂದರಲ್ಲೇ ಅವರು R&D ಯಲ್ಲಿ 130 ಕೋಟಿಯನ್ನ ಇನ್ವೆಸ್ಟ್ ಮಾಡಿದ್ರು. ಹಾಗೇನೆ ಭಾರತದ ಈ ಒಂದು ಡ್ರಗ್ ರೆಗ್ಯುಲೇಟರ್ ನ ನಾವು ನೋಡಿದಾಗ DCGI ಅಪ್ರೂವ್ ಮಾಡಿದ 31 ಹೊಸ ಪ್ರಾಡಕ್ಟ್ಸ್ ನ ಕೂಡ ಲಾಂಚ್ ಮಾಡಿದ್ರು. ಅವರ ಒಂದು ಪೋರ್ಟ್ಫೋಲಿಯೋ ನಾವು ನೋಡಿದಾಗ 20% ಗಿಂತ ಹೆಚ್ಚಾಗಿತ್ತು. ಈಗ ಇದೊಂದು ಕಾಂಪ್ಲೆಕ್ಸ್ ಪ್ರಾಡಕ್ಟ್ಸ್ ಗಳಿಂದಾನೇ ಬರುತ್ತೆ ಅಂತ ಗೊತ್ತಾಗುತ್ತೆ. ಇದು ಸಾಮಾನ್ಯವಾಗಿ ಉತ್ತಮ ಮಾರ್ಜಿನ್ಸ್ ತಗೊಂಬಂದ್ ಕೊಡುತ್ತೆ. ಇನ್ನು ಕ್ಲೈಂಟ್ ಅಂದ್ರೆ ಈ ಗ್ರಾಹಕರು ಏನಿರ್ತಾರೆ ಅವರು ಈ ಪ್ರಾಡಕ್ಟ್ಸ್ ಗಳಿಗೆ ಹೆಚ್ಚಾಗಿ ಅಂಟ್ಕೊಂಡಿರೋದ್ರಿಂದ ಇದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದೆ. Q4 ನಲ್ಲಿ ಅಕಮ್ಸ್ 1073 ಕ್ರೋರ್ಸ್ ರೆವಿನ್ಯೂ ರಿಪೋರ್ಟ್ ಮಾಡಿದೆ. ಇದು ಪ್ರೀವಿಯಸ್ ಇಯರ್ ಗಿಂತ 12.4% ಹೆಚ್ಚು. ಆದ್ರೆ ಈ ನಂಬರ್ ಕೆಲವು ಒಂದು ಒಳ ಪ್ರಕ್ರಿಯೆಗಳನ್ನ ಮುಚ್ಚಿಡತ್ತೆ. ಯಾಕೆ ಅಂತಂದ್ರೆ ಅಕಮ್ಸ್ ಕಾಸ್ಟ್ ಪ್ಲಸ್ ಮಾಡೆಲ್ ಮೇಲೆ ಕೆಲಸ ಮಾಡುತ್ತೆ. ಅಂದ್ರೆ ಈ ರಾ ಮೆಟೀರಿಯಲ್ ಕಾಸ್ಟ್ ನಾವು ನೋಡಿದಾಗ ಕ್ಲೈಂಟ್ಸ್ ಗೆ ಪಾಸ್ ಮಾಡ್ತಾರೆ. ಹಾಗಾಗಿ ವಾಲ್ಯೂಮ್ಸ್ ಏನಿರುತ್ತೆ ಇದೇನಾದ್ರೂ ಹೆಚ್ಚಾದ್ರೂ ಕೂಡ ಅವರ ರೆವಿನ್ಯೂ ಕಡಿಮೆ ಆಗ್ಬಹುದು. ಮತ್ತೆ ಈ ಕ್ವಾರ್ಟರ್ ನಲ್ಲೂ ಕೂಡ ಅದೇ ರೀತಿ ಆಗಿದ್ದು. API ಪ್ರೈಸಸ್ ಇದೆ ಗೊತ್ತಾ, ಇದು ವಿಶೇಷವಾಗಿ ಪೆನ್ಸಿಲಿನ್ಸ್ ಮತ್ತೆ ಸೆಫಲೋಸ್ಪಾರೆನ್ಸ್ ಗೆ ಗಣನೀಯವಾಗಿ ಬಿದ್ದೋಗಿದೆ. ಹಾಗಾಗಿ ಅಕಮ್ಸ್ ಹೆಚ್ಚು ಕಡಿಮೆ ನೋಡಿದಾಗೂ ಕೂಡ ಇದೊಂದ್ ಕಡೆ ಹೆಚ್ಚು ಮಾಡ್ಕೊಂಡು ಇನ್ನೊಂದ್ ಕಡೆ ಹೆಚ್ಚು ಮಾರಾಟ ಮಾಡ್ತಿದ್ರು. ಇನ್ನು ಟಾಪ್ ಲೈನ್ ಅದನ್ನ ಪೂರ್ತಿಯಾಗಿ ರಿಫ್ಲೆಕ್ಟ್ ಮಾಡ್ಲೇ ಇಲ್ಲ. ಮಾರ್ಜಿನ್ಸ್ ಕೂಡ ಕಡಿಮೆ ಆಗಿದ್ವು. ಅವರ ಒಂದು ಎಬಿಡಾ ಮಾರ್ಜಿನ್ ನಾವು ನೋಡಿದಾಗ Q4 ನಲ್ಲಿ 10.6% ಗೆ ಇಳಿದೋಗಿದೆ. ಕಳೆದ ವರ್ಷ ಇದು 11.1% ಅಲ್ಲಿ ಇತ್ತು. ಮತ್ತೆ Q3 ಅಲ್ಲಿ ನಾವು ನೋಡಿದಾಗ 15.4% ಗಿಂತ ತುಂಬಾನೇ ಕಡಿಮೆ. ಈ ಡ್ರಾಪ್ ಮುಖ್ಯವಾಗಿ 2 ವಿಷಯಗಳಿಂದ ಆಗಿದೆ. ಮೊದಲನೇದಾಗಿ ಪ್ರಾಡಕ್ಟ್ ಮಿಕ್ಸ್ ಬದಲಾಗಿರೋದು. ಇನ್ನು ಹೈ ಮಾರ್ಜಿನ್ ಇಂಜೆಕ್ಟಿಬಲ್ಸ್ ಮತ್ತೆ ಕಾಂಪ್ಲೆಕ್ಸ್ ಫಾರ್ಮುಲೇಷನ್ ಸೇಲ್ಸ್ ನೋಡಿದಾಗ ಇದರ ಸಣ್ಣ ಭಾಗ ಆಗಿದ್ರೆ ಸಿಂಪ್ಲರ್ ಅಂತ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಲೋವರ್ ಮಾರ್ಜಿನ್ ಟ್ಯಾಬ್ಲೆಟ್ಸ್ ಹೆಚ್ಚು ಪ್ರಾಮಿನೆಂಟ್ ಆದ್ರೂ ಕೂಡ ಈ ಶಿಫ್ಟ್ ಪ್ರತಿ Q4 ನಲ್ಲೂ ಆಗೇ ಆಗತ್ತೆ. ಬಹುಶಃ ಕ್ಲೈಂಟ್ ಸ್ಟಾಕಿಂಗ್ ಪ್ಯಾಟರ್ನ್ಸ್ ಇಂದ. ಎರಡನೇದಾಗಿ Q4
ನಲ್ಲಿ ಎಂಪ್ಲಾಯಿ ಬೋನಸ್ ಮತ್ತೆ ಆನ್ಯುವಲ್ ಕಾಸ್ಟ್ ಕೂಡ ಸೇರ್ಕೊಂಡಿರತ್ತೆ. ಇದರಿಂದ ಎಕ್ಸ್ಪೆನ್ಸಸ್ ಕೂಡ ಗ್ರಾಜುಲಿ ಜಾಸ್ತಿ ಆಯ್ತು. ಆದ್ರೆ ಇದೊಂದು ಸ್ಟ್ರಕ್ಚರಲ್ ಕನ್ಸರ್ನ್ ಅನ್ಸೋದೇ ಇಲ್ಲ ಬಿಡಿ. ನಿಜ ಹೇಳ್ಬೇಕು ಅಂತಂದ್ರೆ ಅಕಮ್ಸ್ ಫ್ಯೂಚರ್ ನಲ್ಲಿ ಸ್ಟ್ರಾಂಗರ್ ಮಾರ್ಜಿನ್ಸ್ ಅನ್ನ ತನ್ನನ್ನೇ ತಾನು ನೋಡ್ಕೊಳ್ಳೋದಕ್ಕೆ ಸಿದ್ಧಪಡಿಸ್ಕೊಳ್ತಿದೆ. ಅವರು ಈಗ ತಾನೇ ಒಂದು ಹೊಸ ಇಂಜೆಕ್ಟಬಲ್ ಫೆಸಿಲಿಟಿಯನ್ನ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ. ಇದು ಆಂಪ್ಲಾಯಿಸಿ ಪ್ರೀ ಫಿಲ್ಡ್ ಸಿರಿಂಜ್ ಏನಿರುತ್ತೆ ಹಾಗೆ ಒಂದು ಐ ಡ್ರಾಪ್ಸ್ ತರದ ಕಾಂಪ್ಲೆಕ್ಸ್ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರಾಡಕ್ಟ್ ಸಾಮಾನ್ಯವಾಗಿ ಉತ್ತಮ ಪ್ರೈಸಿಂಗ್ ಪವರ್ ಜೊತೆ ಬರುತ್ತೆ ಅಂತ ಹೇಳ್ಬೋದು. ಆದ್ರೆ ರೆಗ್ಯುಲೇಟರಿ ಅಪ್ರೂವಲ್ಸ್ ಮತ್ತೆ ಕ್ಲೈಂಟ್ ವ್ಯಾಲಿಡೇಷನ್ಸ್ಗೆ ಟೈಮ್ ಹಿಡಿಯೋದ್ರಿಂದ ರೆವಿನ್ಯೂ ಇನ್ನೂ ತನಕ ಶುರುವಾಗಿಲ್ಲ. ಹಾಗೇನೆ ಈ ವಿಷಯನ ನಾವು ಡೀಟೇಲ್ಡ್ ಆಗಿ ನೋಡಿದಾಗ ವಿಷಯಗಳು ಮುಂದೆ ಸಾಕ್ತಾನೆ ಹೋಗುತ್ತೆ. ಈ ಪ್ಲಾಂಟ್ಸ್ ಗಳು ಏನಿದೆ ಗೊತ್ತಾ, ಇದನ್ನ ಈಗಾಗಲೇ ಬ್ರೆಜಿಲ್ ನ ಆನ್ವಿಸಾ ಆಡಿಟ್ ಮಾಡ್ತಿದೆ ಮತ್ತೆ ಯುರೋಪಿಯನ್ ಕೂಡ ಆಡಿಟ್ ಮಾಡೋದಕ್ಕೆ ಮುಂದಿನ ಸರದಿ ಅಂತ ಗೊತ್ತಾಗುತ್ತೆ. ಒಮ್ಮೆ ಕ್ಲಿಯರ್ಡ್ ಆದ್ರೆ ಅಕಮ್ಸ್ ಒಂದು ಯುರೋಪಿಯನ್ ಫಾರ್ಮಾ ಕಂಪನಿ ಜೊತೆಗಿನ ಮಾಸಿವ್ 200 ಮಿಲಿಯನ್ ಯೂರೋನ ಸಪ್ಲೈ ಮಾಡುವಂತಹ ಕಾಂಟ್ರಾಕ್ಟ್ ಏನಿರುತ್ತೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಈ ಡೀಲ್ ಗ್ಲೋಬಲ್ ಮಾರ್ಕೆಟ್ ಕಡೆಗೆ ಅವರ ಮುಂದೆ ಹೋಗೋದನ್ನ ಸೂಚಿಸುತ್ತೆ ಕೂಡ. ಕೆಲವು ಒಂದು ಪೇನ್ ಪಾಯಿಂಟ್ಸ್ ಗಳು ಸಹ ಇದೆ. ಅಕಮ್ಸ್ ನ ಟ್ರೇಡ್ ಜನರಿಕ್ ಬಿಸ್ನೆಸ್ ಅನ್ನು ನೋಡಿದಾಗ ಅಲ್ಲಿ ಅವರು ತಮ್ಮದೇ ಆದ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡ್ತಾರೆ. ಇನ್ನು ಸ್ಟ್ರಗಲಿಂಗ್ ಆಗಿದೆ ಅಂತಾನು ಕೂಡ ಹೇಳ್ಬೋದು. ಇದು ಬಿಸ್ನೆಸ್ ತುಂಬಾ ಸಣ್ಣ ಭಾಗ. ಆದ್ರೆ ಈ ಕ್ವಾರ್ಟರ್ ಅಲ್ಲಿ 10 ಕೋಟಿ ಲಾಸ್ ಪೋಸ್ಟ್ ಮಾಡಿದೆ. ಅಂದ್ರೆ ಅವರು ಈಗಾಗಲೇ ಇಲ್ಲಿ ಕನ್ಸಾಲಿಡೇಟೆಡ್ ಮಾಡ್ತಿದೀವಿ ಮತ್ತೆ ಪೂರ್ತಿಯಾಗಿ ಎಕ್ಸಿಟ್ ಆಗ್ಬೋದು ಅಂತಾನು ಕೂಡ ಹೇಳಿದ್ದಾರೆ. ಅವರ ಒಂದು API ಡಿವಿಷನ್ ಕೂಡ ಲಾಸಸ್ ಇದೆ ಅಂತಾನು ಕೂಡ ಪೋಸ್ಟ್ ಮಾಡಿದೆ. ಆದ್ರೆ ಈ ಕ್ವಾರ್ಟರ್ ನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಗೊತ್ತಾಗತ್ತೆ. ಹಾಗಿದ್ರು ದೊಡ್ಡ ಪಿಕ್ಚರ್ ಕ್ಲಿಯರ್ ಆಗಿದೆ ನೋಡಿ. ಡಿವೀಸ್ ಮತ್ತೆ ಅಕಮ್ಸ್ ಇಬ್ರು ಕೂಡ CDMO ಅಲೆಯ ಮೇಲೆ ಸವಾರಿ ಮಾಡ್ತಿದ್ದಾರೆ. ಆದ್ರೆ ಬೇರೆ ಬೇರೆ ಪೊಸಿಷನ್ ಇಂದ. ಒಬ್ರು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಗಾಗಿ ಗ್ಲೋಬಲಿ ರೆಸ್ಪೆಕ್ಟೆಡ್ ಪಾರ್ಟ್ನರ್ ಆಗಿದ್ದಾರೆ. ಇನ್ನೊಬ್ರು ಭಾರತದ ಜನರಿಕ್ಸ್ ಇಂಜಿನ್ ನ ಸುಗಮವಾಗಿ ನಡೆಯೋದಕ್ಕೆ ಸಹಾಯ ಮಾಡ್ತಿರೋ ಡೊಮೆಸ್ಟಿಕ್ ಪವರ್ ಹೌಸ್ ಅಂತ ಹೇಳ್ಬೋದು. ಇಬ್ರು ಕೂಡ ಒಬ್ರನ್ನೊಬ್ರನ್ನ ಅಡ್ಯಾಪ್ಟ್ ಮಾಡ್ಕೊಳ್ತಿದ್ದಾರೆ, ಇನ್ವೆಸ್ಟ್ ಕೂಡ ಮಾಡ್ತಿದ್ದಾರೆ. ಮತ್ತೆ ಫಾರ್ಮಾದ ಔಟ್ಸೋರ್ಸ್ಡ್ ಇನೋವೇಷನ್ ಏನಿದೆ ಇದ್ರ ಜೊತೆಗೆ ಆನ್ ಗೋಯಿಂಗ್ ಶಿಫ್ಟ್ ನಿಂದ ಬೆನಿಫಿಟ್ ಪಡ್ಕೊಳ್ಳೋದಕ್ಕೆ ತಮ್ಮದೇ ಆದ ಪೊಸಿಷನ್ ಕೂಡ ಮಾಡ್ಕೊಳ್ತಿದ್ದಾರೆ. ಹಾಗೇನೆ ಡ್ರಗ್ ಡಿಸ್ಕವರ್ ಮಾಡೋದಿದೆಯಲ್ಲ ತುಂಬಾನೇ ಕಷ್ಟ ಮತ್ತೆ ಅಷ್ಟೇ ವ್ಯಾಲ್ಯೂಬಲ್ ಕೂಡ. ಅದನ್ನ ತಯಾರಿಸೋದಕ್ಕೆ ಆಗ್ತಿರೋ ಒಂದು ಕಷ್ಟಗಳೇನಿದೆ ಅದು ಈ ಪ್ರಪಂಚದಲ್ಲಿ ಈ ಕಂಪನಿಗಳು ಮೆಡಿಸಿನ್ಸ್ ನ ಫ್ಯೂಚರ್ ನ ರೂಪಿಸೋದಕ್ಕೆ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ಭಾರತ ಇತ್ತೀಚೆಗೆ ಜಪಾನ್ ನ ಹಿಂದಕ್ಕೆ ಅಂದ್ರೆ ಪ್ರಪಂಚದ 4th ಲಾರ್ಜೆಸ್ಟ್ ಎಕಾನಮಿ ಆಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೊಂದು ದೊಡ್ಡ ಹೆಡ್ಲೈನ್ ಅಲ್ವಾ? ಇತ್ತೀಚೆಗೆ ತುಂಬಾನೇ ಸುದ್ದಿಯಲ್ಲಿದೆ ಬಿಡಿ. NITI ಆಯೋಗ್ ತರದ ಒಂದು ಗವರ್ಮೆಂಟ್ ಥಿಂಕ್ ಟ್ಯಾಂಕ್ಸ್ ನ ನಾವು ನೋಡಿದಾಗ ಕೂಡ ಇದು ಒಂದು ಮೇಜರ್ ಮೈಲ್ ಸ್ಟೋನ್ ಅಂತ ಹೇಳ್ತಿದೆ. ಹೌದು, ಇದೊಂದು ಮೈಲ್ ಸ್ಟೋನ್ ಅನ್ನೋದ್ರಲ್ಲಿ ನಮ್ಗೆ ಸಂದೇಹನೇ ಇಲ್ಲ. ನಾವೆಲ್ಲರೂ ಕೂಡ ಒಂದು ಹೆಮ್ಮೆ ಪಡೋ ವಿಷಯ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಭಾರತ ಗ್ಲೋಬಲ್ ಸ್ಟೇಜ್ ಮೇಲೆ ಹೋಗ್ತಿದೆ. ಅಂದ್ರೆ ನಮ್ಮ ಒಟ್ಟು GDP ನಿಧಾನವಾಗಿ ರೇಸ್ ಆಗ್ತಿರೋದು ನಮ್ಗೆ ಗೊತ್ತಾಗ್ತಿದೆ. ಹಾಗೆ ಪ್ರಪಂಚ ಕೂಡ ನಮ್ಮ ಭಾರತದಂತ ಗಮನ ಸೆಳೆಯೋ ತರ ಒಂದು ಪಾಯಿಂಟ್ಸ್ ನಾವು ಮಾಡ್ತಾ ಇದೀವಿ. ಆದ್ರೆ ಯಾವಾಗ್ಲೂ ಇರೋ ಹಾಗೆ ಇಲ್ಲೊಂದು ಟ್ವಿಸ್ಟ್ ಇದೆ. ನೀವು ಒಂದು ಕ್ಷಣ ಝೂಮ್ ಔಟ್ ಮಾಡಿ ನೋಡಿ, ಇಲ್ಲಿ ನಿಜವಾದ ಅರ್ಥ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಯಾವ ವಿಷಯನೂ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇಲ್ಲ ಅಂತ. ಈಗ ನಮ್ಮ ಓವರ್ ಆಲ್ ಎಕನಾಮಿ ನೋಡಿದಾಗ ಈಗ ಜಪಾನ್ಗಿಂತ ದೊಡ್ಡದಾಗಿದೆ. ಆದ್ರೆ ಭಾರತದ ಪಾಪ್ಯುಲೇಷನ್ ಕೂಡ ಜಪಾನ್ಗಿಂತ ಹೆಚ್ಚು ಪಟ್ಟು ಹೆಚ್ಚಿದೆ ಅಲ್ವಾ? ಈಗ ನಮ್ಮ GDP ಏನಿದೆ ಅಲ್ವಾ, ಇದರ ಜನರ ಸಂಖ್ಯೆಯಿಂದ ನಾವು ಡಿವೈಡ್ ಮಾಡಿದಾಗ ನಮ್ಮ ಆವರೇಜ್ ಇನ್ಕಮ್ ಪರ್ ಪರ್ಸನ್ ಏನಿದೆ, ಎಕನಾಮಿಸ್ಟ್ ಇದನ್ನ ಪರ್ ಕ್ಯಾಪಿಟಲ್ GDP ಅಂತೇನೋ ಕರೀತಾರೆ, ಇನ್ನು ತುಂಬಾನೇ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಆ ಸ್ಕೇಲ್ ನಲ್ಲಿ ನಾವು ನೋಡಿದಾಗ ನಾವು ಸದ್ಯಕ್ಕೆ ಅಂಗೋಲಾ ಮತ್ತೆ ಕ್ರಿಜಿಕಿಸ್ತಾನ್ ತರದ ದೇಶಗಳ ಝೋನ್ ನಲ್ಲಿ ಇದೀವಿ ಅಂತ ಗೊತ್ತಾಗುತ್ತೆ. ಪ್ರಪಂಚದ ರಿಚೆಸ್ಟ್ ಅಥವಾ ಮಿಡ್ ಟಿಯರ್ ಎಕನಾಮಿಕ್ಸ್ ಗಳಲ್ಲಿ ಹತ್ರನೂ ಕೂಡ ನಾವಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದ ಒಂದು ವಿಷಯ ಇದೆ. ಭಾರತ 1916 ರಲ್ಲೇ ಪ್ರಪಂಚದ ಟಾಪ್ 10 ಎಕನಾಮಿಕ್ಸ್ ಗಳಲ್ಲಿ ಒಂದಾಗಿತ್ತು. ಹಾಗಾಗಿ ಈ ಹೊಸ ಮೈಲ್ ಸ್ಟೋನ್ ಏನಿದೆ ಅಲ್ವಾ, ಇದನ್ನ ನೋಡಿದಾಗ ಖುಷಿ ಪಡೋ ವಿಷಯ ಅಂತ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಇದೇನು ಮೊದಲನೇದಲ್ಲ ಬಿಡಿ. ಮತ್ತೆ ಇದರಿಂದ ನಾವು ರಿಚ್ ಕಂಟ್ರಿ ಆಗೋ ಹಂತದಲ್ಲಿದ್ದೀವಿ ಅಂತಾನು ಕೂಡ ಆಟೋಮೆಟಿಕ್ಲಿ ಹೇಳೋದಕ್ಕಾಗಲ್ಲ. ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಪ್ರೋಗ್ರೆಸ್ ಏನಿದೆ ಹಾಗೆ ನಮ್ಮ ಪೊಟೆನ್ಶಿಯಲ್ ಬಗ್ಗೆ ನಾವು ಎಷ್ಟು ಮಾತಾಡ್ತಿದ್ರು ಕೂಡ ನಾವಿನ್ನು ಅಂಡರ್ ಪರ್ಫಾರ್ಮಿಂಗ್ ಆಗಿರ್ಬೋದು ಅನ್ನೋದಕ್ಕೆ ಇದೊಂದು ನೆನಪು ಅಷ್ಟೇ. ಇದು ನ್ಯೂಜಿಲೆಂಡ್ ವಿರುದ್ಧ ಒಂದು ಟೆಸ್ಟ್ ಮ್ಯಾಚ್ ಇದೆಯಲ್ವಾ, ಅದನ್ನ ಗೆದ್ದ ಹಾಗೆ. ಖುಷಿ ಪಡೋದಕ್ಕೆ ಚೆನ್ನಾಗಿರುತ್ತೆ, ಆದ್ರೆ ಇದು ಉತ್ತರಗಳಿಗಿಂತ ಹೆಚ್ಚು ಪ್ರಶ್ನೆಗಳನ್ನೇ ಹುಟ್ಟು ಹಾಕುತ್ತೆ. ಇದು ಯಾಕೆ ಇಷ್ಟೊಂದು ಕ್ಲೋಸ್ ಫೈಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನಾವ್ ಯಾಕೆ ಅಂತಂದ್ರೆ ಈಗಾಗ್ಲೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೀವಾ ಅಥವಾ ಇನ್ನೂ ಕೂಡ ಪರ್ಫಾರ್ಮ್ ಮಾಡ್ತಿಲ್ಲ ಅನ್ನೋದು ಇಲ್ಲಿ ರಿಯಲ್ ಕ್ವಶನ್. ನಮ್ಗೆಲ್ಲ ಒಳಗೆ ಇದು ಗೊತ್ತು. ಯಾಕೆ ಅಂತಂದ್ರೆ ಒಂದು ಎಕನಾಮಿಯಾಗಿ ಭಾರತ ಇನ್ನೂ ತನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಸಾಧನೆ ಮಾಡ್ತಿಲ್ಲ. ನಮ್ಮ ಹತ್ರ ಒಂದು ಸೈಜ್ ಇದೆ, ಹಾಗೇನೆ ಜನಸಂಖ್ಯೆ ಕೂಡ ಜಾಸ್ತಿ
ಜಾಸ್ತಿ ಇದೆ, ಟ್ಯಾಲೆಂಟ್ ಏನೋ ಇದೆ, ಆದ್ರೆ ಏನು ಕೂಡ ಸರಿ ಹೊಂತಿಲ್ಲ. ಅದಕ್ಕೊಂದು ದೊಡ್ಡ ಕಾರಣ ಅಂತಂದ್ರೆ ನಾವು ಒಂದು ಟ್ರೇಡ್ ನ ಹ್ಯಾಂಡಲ್ ಮಾಡ್ತಿರೋ ರೀತಿ, ವಿಶೇಷವಾಗಿ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ. ನಂಬರ್ಸ್ ನೋಡೋಣ. 2023ರಲ್ಲಿ ಪ್ರಪಂಚದ ಟೋಟಲ್ ಮ್ಯಾನುಫ್ಯಾಕ್ಚರ್ಡ್ ಎಕ್ಸ್ಪೋರ್ಟ್ಸ್ ಗೆ ನಾವು ನೋಡಿದಾಗ ಭಾರತದ ಕೊಡುಗೆ ಕೇವಲ 1.9% ಅಷ್ಟೇ. ನಮ್ಮ ಸ್ಕೇಲ್ ನ ದೇಶಕ್ಕೆ ಇದೊಂದು ಟೈನಿ ಶೇರ್ ಅಂತ ಹೇಳ್ಬೋದು. ಕಂಪೇರ್ ಮಾಡೋದಾದ್ರೆ ವಿಯಟ್ನಾಂ ಪಾಪ್ಯುಲೇಷನ್ ದೃಷ್ಟಿಯಿಂದ ನೋಡಿದಾಗ ನಮ್ಮ ಸೈಜ್ ನ ಕೇವಲ 5% ಇರೋ ದೇಶ ನಮ್ಮಷ್ಟೇ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಸಹ ಮಾಡುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಗೆ ಎಕ್ಸ್ಪೋರ್ಟ್ ವಿಷಯದಲ್ಲಿ ವಿಯಟ್ನಾಂ ಈಗ ನಮ್ಮನ್ನ ಹಿಂದಕ್ಕೆ ಹಾಕಿದೆ ಗೊತ್ತಾ. 2018ರಲ್ಲಿ ಎರಡೂ ದೇಶಗಳು ಕೂಡ ಯುಎಸ್ ಗೆ ಸುಮಾರು $46 ಬಿಲಿಯನ್ ಮೌಲ್ಯದ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೆ. ಇನ್ನು 2023ರ ಹೊತ್ತಿಗೆ ವಿಯಟ್ನಾಂ ಅದನ್ನ $113 ಬಿಲಿಯನ್ ಗೆ ಸೇರಿಸಿಕೊಂಡಿದೆ. ಅಂದ್ರೆ ಭಾರತ ಕೇವಲ $74 ಬಿಲಿಯನ್ ಅಷ್ಟೇ. ಹಾಗಾಗಿ ನಾವು ಹೆಮ್ಮೆಯಿಂದ ಮೇಕ್ ಇನ್ ಇಂಡಿಯಾ ತರದ ಕ್ಯಾಂಪೇನ್ಸ್ ನಡೆಸ್ತಿದ್ದ 5 ವರ್ಷಗಳಲ್ಲಿ ವಿಯಟ್ನಾಂ ಸದ್ದಿಲ್ದೆ ರ್ಯಾಂಕ್ಸ್ ಹತ್ತುತ್ತಾ ಅಥವಾ ಟ್ರೇಡ್ ಡೀಲ್ಸ್ ಅನ್ನ ಸೈನ್ ಮಾಡುತ್ತಾ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಇಂಪ್ರೂವ್ ಮಾಡುತ್ತಾ, ಮತ್ತೆ ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ಗೆ ತನ್ನನ್ನ ತಾನು ಲಾಕ್ ಮಾಡ್ಕೊಳ್ಳುತ್ತಾ ಅನ್ನೋದು ಕೂಡ ಗೊತ್ತಾಗುತ್ತೆ. ನಾವು ಪ್ರಪಂಚದ ನೆಕ್ಸ್ಟ್ ಗ್ರೇಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕಾಗಿತ್ತು. ಆದ್ರೆ ಅದ್ರ ಬದಲು ಬೇರೆಯವರು ಆ ಜಾಗವನ್ನ ಪಡ್ಕೊಳ್ಳೋದನ್ನ ನಾವೇ ಕಣ್ಣಾರೆ ನೋಡ್ತಾ ಇದೀವಿ. ನಾವೇನೋ ರಿಯಲ್ ಆಗು ಕೂಡ ಕೆಲಸ ಮಾಡ್ತಿದ್ವಿ, ಒಳ್ಳೆ ಸ್ಟೇಜ್ ಅಲ್ಲಿ ಕೂಡ ಇದ್ವಿ. ಆದ್ರೆ ಕೇವಲ ಆನ್ ಪೇಪರ್ ಅಲ್ಲ, ಬೆಳಿಬೇಕು ಅಂತಂದ್ರೆ ನಾವು ಇದನ್ನ ತುಂಬಾ ನೇರವಾಗಿ ಎದುರಿಸಬೇಕು ಅಲ್ವಾ. ನೀವು ಡೇಟಾವನ್ನ ಆಳವಾಗಿ ನೋಡಿದಾಗ ಇದು ಒಂದೆರಡು ಪಾಲಿಸಿ ಮಿಸ್ಟೇಕ್ ಗಳ ವಿಷಯ ಖಂಡಿತವಾಗ್ಲೂ ಅಲ್ಲ ಅಂತ ಗೊತ್ತಾಗುತ್ತೆ. ಇದೊಂದು ತುಂಬಾ ಆಳವಾದ ಸ್ಟ್ರಕ್ಚರಲ್ ಸಮಸ್ಯೆ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೇವಲ ಅಂಡರ್ ಪರ್ಫಾರ್ಮಿಂಗ್ ಅಷ್ಟೇ ಅಲ್ಲ, ಅದು ನಿಜವಾಗ್ಲೂ ಕೂಡ ಕುಗ್ಗೋಗ್ತಿದೆ. 2015ರಲ್ಲಿ ನಾವು ನೋಡಿದಾಗ ನಮ್ಮ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ನ GDP 16% ಭಾಗವಾಗಿತ್ತು. ಇವತ್ತು ಆ ಫಿಗರ್ 13%ಗೆ ಇಳಿದೋಗಿದೆ. ನಮ್ಮ ತರದ ಒಂದು ಡೆವಲಪಿಂಗ್ ಕಂಟ್ರಿಯಲ್ಲಿ, ಅಂದ್ರೆ ನಮ್ಮ ಭಾರತ ಇನ್ನೂ ಕೂಡ ಡೆವಲಪ್ ಆಗ್ತಿರೋ ಕಂಟ್ರಿ ಅಲ್ವಾ, ಅದು ಒಂದು ಆತಂಕಕಾರಿಯಾದ ವಿಷಯ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ನ ನಾವು ನೋಡಿದಾಗ ಮತ್ತೆ ಜಾಬ್ ಕ್ರಿಯೇಷನ್ ಎರಡರಲ್ಲೂ ಕೂಡ ಡ್ರೈವ್ ಮಾಡೋ ಇಂಜಿನ್ ನಾವಾಗಿರ್ಬೇಕು. ಆದ್ರೆ ಅವ್ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಸೆಂಟರ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಪ್ರೋಗ್ರೆಸ್ ನಾವು ನೋಡಿದಾಗ ಇದರ ಒಂದು ವಿದ್ವಾಂಸರ ಪ್ರಕಾರ ಒಂದು ಗ್ರೂಪ್ ಇತ್ತೀಚೆಗೆ ಪ್ರಕಟಣೆ ಮಾಡಿರೋ ಒಂದು ಪೇಪರ್ ಅಲ್ಲಿ ಏನ್ ತಪ್ಪಾಗ್ತಿದೆ ಅಂತ ವಿವರಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವ್ರು ಸುಮ್ನೆ ಒಂದು ಯೂಶುವಲ್ ಪ್ರಾಬ್ಲಮ್ಸ್, ಲ್ಯಾಂಡ್ ಇಶ್ಯೂಸ್, ಪವರ್ ಶಾರ್ಟೇಜಸ್, ರಿಜಿಡ್ ಲೇಬರ್ ಲಾಸ್ ಇವುಗಳನ್ನ ಲಿಸ್ಟ್ ಮಾಡೋ ಬದಲು ಬೇರೆ ರೀತಿಯಲ್ಲಿ ಅಪ್ರೋಚ್ ಮಾಡ್ತಾರೆ. ಅವರು ಒಂದು ಸ್ಮಾರ್ಟರ್ ಕ್ವಶನ್ ಅನ್ನ ಕೇಳ್ತಾರೆ. ಯಶಸ್ವಿಯಾಗಿರೋ ಈ ಮ್ಯಾನುಫ್ಯಾಕ್ಚರಿಂಗ್ ದೇಶಗಳು ಏನನ್ನ ಸರಿ ಮಾಡ್ತವೆ ಅಂತ. ಅದಕ್ಕೆ ಉತ್ತರ ಕೊಡಬೇಕು ಅಂತಂದ್ರೆ ಅವರು ಹಾರ್ವರ್ಡ್ ಪ್ರೊಫೆಸರ್ ಮೈಕಲ್ ಪೋರ್ಟರ್ ಅವರು ಒಂದು ಪ್ರಸಿದ್ಧ ಮಾಡೆಲ್ಸ್ ನ ಆಧಾರವಾಗಿ ತಗೊಳ್ತಾರೆ. ಅವ್ರು ಹೇಳೋ ಪ್ರಕಾರ ಡೈಮಂಡ್ ಮಾಡೆಲ್ ಅಂತ ಒಂದು ಫ್ರೇಮ್ ವರ್ಕ್ ಕ್ರಿಯೇಟ್ ಮಾಡ್ಕೊಂಡಿದ್ದು, ಇದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಒಂದು ದೇಶವನ್ನ ಕಾಂಪೀಟ್ ಮಾಡೋ 6 ಮುಖ್ಯವಾದ ಏರಿಯಾಸ್ ಗಳನ್ನ ನೋಡುತ್ತಂತೆ. ಇವುಗಳಲ್ಲಿ ಸ್ಕಿಲ್ಡ್ ಲೇಬರ್ ಮತ್ತೆ ಪವರ್ ತರದ ಈ ಬೇಸಿಕ್ ಇನ್ಪುಟ್ಸ್ ಆಗಿರ್ಬೋದು, ಲೋಕಲ್ ಡಿಮ್ಯಾಂಡ್ಸ್ ನ ಕ್ವಾಲಿಟಿ, ಸಪ್ಲೈ ಚೈನ್ ಗಳ ಸ್ಟ್ರೆಂತ್, ಲೋಕಲ್ ಬಿಸಿನೆಸಸ್ ಎಷ್ಟು ಕಾಂಪಿಟೇಟಿವ್ ಆಗಿದೆ ಅನ್ನೋದ್ರ ಮೇಲೆ, ರೆಗ್ಯುಲೇಷನ್ಸ್ ನ ಸುಲಭತೆ ಮತ್ತು ದೇಶದ ಒಂದು ಗ್ಲೋಬಲ್ ಟ್ರೇಡ್ ನೆಟ್ವರ್ಕ್ಸ್ ಜೊತೆ ಎಷ್ಟು ಚೆನ್ನಾಗಿ ಪ್ಲಗ್ಡ್ ಇನ್ ಆಗಿದೆ ಅನ್ನೋದು ಕೂಡ ಸೇರ್ಕೊಳ್ಳುತ್ತೆ. ಇನ್ನು ರಿಸರ್ಚರ್ಸ್ ಯಾರೆಲ್ಲ ಇರ್ತಾರೆ ಈ ಫ್ರೇಮ್ ವರ್ಕ್ ನ ನೋಡಿದಾಗ ಭಾರತಕ್ಕೆ ಹೆಚ್ಚು ರಿಲೆವೆಂಟ್ ಆಗೋ ಹಾಗಿದೆ ಅನ್ನೋದು ಖಂಡಿತವಾಗ್ಲೂ ಕೂಡ ಆಗಲ್ಲ. ಆಮೇಲೆ ಅದನ್ನ ಬಳಸ್ಕೊಂಡು ಭಾರತವನ್ನ ಬೇರೆ 4 ಏಷ್ಯನ್ ದೇಶಗಳ ಜೊತೆ ಕಂಪೇರ್ ಮಾಡ್ತಾರೆ ಕೂಡ. ಮಲೇಷಿಯಾ, ವಿಯಟ್ನಾಂ, ಥೈಲ್ಯಾಂಡ್ ಮತ್ತೆ ಇಂಡೋನೇಷಿಯಾ ಇವೇನು ನಮ್ಮಿಂದ ತುಂಬಾನೇ ಮುಂದೆ ಇವೆ ಅಂತ ನಾವು ಸಾಮಾನ್ಯವಾಗಿ ಅಂದ್ಕೊಳ್ಳೋ ದೇಶಗಳು ಅಲ್ವೇ ಅಲ್ಲ. ಆದ್ರೆ ರಿಸಲ್ಟ್ಸ್ ಅನ್ನ ನೋಡಿದಾಗ ಗಂಭೀರವಾಗಿ ಯೋಚನೆ ಮಾಡೋ ಹಾಗೆ ಮಾಡ್ತವೆ. ಭಾರತ ಈ ಎಲ್ಲಾ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಕೊನೆ ಸ್ಥಾನದಲ್ಲಿದೆ ಗೊತ್ತಾ. ನಾವು ಚೆನ್ನಾಗಿ ಮಾಡ್ತಿರೋ ಒಂದೇ ಏರಿಯಾ ಅಂತಂದ್ರೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳ್ಬೋದು. ನಮ್ಮ ಹತ್ರ ಮಾಸಿವ್ ಇಂಟರ್ನಲ್ ಮಾರ್ಕೆಟ್ ಏನೋ ಇದೆ, ಅದು ನಮ್ಮ ಒಂದು ಬಿಸ್ನೆಸ್ ಗಳಿಗೆ ಮಾರಾಟ ಮಾಡೋದಕ್ಕೆ ದೊಡ್ಡ ಕಸ್ಟಮರ್ ಬೇಸಸ್ ಅನ್ನ ಕೊಡುತ್ತೆ. ಹಾಗೆ ಥಿಯರಾಟಿಕಲಿ ನಾವು ನೋಡಿದಾಗ ಫರ್ಮ್ಸ್ ಗಳು ಅಂದ್ರೆ ಕಂಪನಿಗಳು ಈ ಒಂದು ಸ್ಕೇಲ್ ಅಪ್ ಮಾಡ್ಕೊಂಡು ಗ್ಲೋಬಲಿ ಕಾಂಪಿಟೇಟಿವ್ ಆಗೋದಕ್ಕೆ ಒಂದು ಐಡಿಯಲ್ ಟೆಸ್ಟಿಂಗ್ ಇರುತ್ತಲ್ವಾ, ಅದನ್ನ ಗ್ಲೋಬಲ್ ಕ್ರಿಯೇಟ್ ಕೂಡ ಮಾಡ್ಕೊಳ್ಳುತ್ತೆ. ಆದ್ರೆ ಅದೊಂದೇ ಸಾಕಾಗತ್ತಾ? ಯಾಕೆ ಅಂತಂದ್ರೆ ಬೇರೆ ಎಲ್ಲ ಏರಿಯಾಸ್ ಗಳಲ್ಲೂ ನಾವು ನೋಡಿದಾಗ ಬಿಸ್ನೆಸಸ್ ಬೆಳೆಯೋದಕ್ಕೆ ಮತ್ತೆ ಕಾಂಪೀಟ್ ಮಾಡೋದಕ್ಕೆ ಸಹಾಯ ಮಾಡೋ ನಿಜವಾದ ಕಂಡೀಷನ್ಸ್ ಎಲ್ಲ ನೋಡಿದಾಗ ನಾವೆಲ್ಲದರಲ್ಲೂ ಕೂಡ ಹಿಂದೆ ಇದ್ದೀವಿ. ಲೇಬರ್ ವಿಷಯನ ತಗೊಳ್ಳೋಣ. ಭಾರತಕ್ಕೆ ಲೇಬರ್ ಅಡ್ವಾಂಟೇಜ್ ಇದೆ ಅಂತ ನಾವೇನೋ ಅನ್ಕೊಳ್ತಿದೀವಿ. ಯಾಕೆ ಅಂದ್ರೆ ನಮ್ಮ ಹತ್ರ ತುಂಬಾ ಅತಿ ಚಿಕ್ಕ ವಯಸ್ಸಿನ ಯಂಗ್ ವರ್ಕರ್ಸ್ ಇದ್ದಾರೆ ಅಂತ ನಾವ್ ಅನ್ಕೊಂಡಿರೋದು. ಆದ್ರೆ ಪ್ರೊಡಕ್ಟಿವಿಟಿ ವಿಷಯಕ್ಕೆ ಬಂದಾಗ ಅದು ತುಂಬಾನೇ ಕಡಿಮೆ. ಪ್ರತಿ ವರ್ಕರ್ ಎಷ್ಟು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನಾವು ಗ್ರೂಪ್ ನಲ್ಲಿ ನೋಡಿದಾಗ ತುಂಬಾ ಕೊನೆಯಲ್ಲಿದ್ದೀವಿ. ಒಬ್ಬ ಆವರೇಜ್ ಇಂಡಿಯನ್ ವರ್ಕರ್ ಗಂಟೆಗೆ ಸುಮಾರು $8.3 ಮೌಲ್ಯದ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಮಲೇಷ್ಯಾದಲ್ಲಿ ಆ ನಂಬರ್ $27
ಡಾಲರ್ಸ್ಗಿಂತ ಹೆಚ್ಚು. ಹಾಗಾಗಿ ನಮ್ಮ ಹತ್ರ ಹೆಚ್ಚು ಜನರಿದ್ದಾರೆ ಹೌದು, ಆದ್ರೆ ನಾವು ಅವರಿಂದ ಪ್ರತಿಯೊಬ್ಬರಿಗಿಂತನೂ ಕೂಡ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ವ್ಯಾಲ್ಯೂ ಅನ್ನ ಪಡ್ಕೊಂಡಿದೀವಿ. ಈಗ ಕ್ಯಾಪಿಟಲ್ ಮತ್ತೆ ಲ್ಯಾಂಡ್ ಅನ್ನ ನೋಡಿ, ಇಂಡಿಯನ್ ಬಿಸ್ನೆಸಸ್ ಇವೆರಡರಲ್ಲೂ ಕೂಡ ಪಡ್ಕೊಳ್ಳೋದಕ್ಕೆ ಒದ್ದಾಡ್ತಿದೆ. ಲ್ಯಾಂಡ್ ರೆಕಾರ್ಡ್ಸ್ ತುಂಬಾ ಮೆಸ್ಸಿ ಆಗಿದೆ, ಮತ್ತೆ ಈ ಒಂದು ನ್ಯಾವಿಗೇಟ್ ಮಾಡೋದಕ್ಕೆ ಕಷ್ಟ, ಕ್ರೆಡಿಟ್ ಪಡ್ಕೊಳ್ಳೋದು ಕಷ್ಟ ಅಂತಾನು ಹೇಳ್ಬೋದು. ವಿಶೇಷವಾಗಿ ನಾವು ನೋಡಿದಾಗ ಸ್ಮಾಲ್ ಅಂಡ್ ಮೀಡಿಯಂ ಬಿಸ್ನೆಸ್ ಗಳಿಗೆ ಹೋಲಿಸಿದ್ರೆ, ಹಾಗೆ ಎಲೆಕ್ಟ್ರಿಸಿಟಿ, ವಾಟರ್, ಟ್ರಾನ್ಸ್ಪೋರ್ಟ್ ತರದ ಬೇಸಿಕ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇನ್ನೂ ಕೂಡ ಕಡಿಮೆನೇ ಇದೆ. ಆಮೇಲೆ ಸಪ್ಲೈ ಚೈನ್ ಸಮಸ್ಯೆ, ಪ್ರತಿಯೊಂದು ಬಿಸ್ನೆಸ್ ಇನ್ಪುಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೂಡ. ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಗಿರ್ಬೋದು, ಮೆಷಿನರೀಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಎಕ್ಸ್ಪೆನ್ಸಿವ್ ಆಗಿದ್ರೆ ಅಥವಾ ಸಿಗೋದು ಕೂಡ ಕಷ್ಟ ಆಗ್ತಿದೆ ಅಂತಂದ್ರೆ ಫೈನಲ್ ಪ್ರಾಡಕ್ಟ್ಸ್ ಗಳು ಏನಿದೆ ಅದು ತುಂಬಾನೇ ಕಾಂಪಿಟ್ ಮಾಡೋದು ಕಷ್ಟ ಆಗೋಗುತ್ತೆ. ಅನ್ಫಾರ್ಚುನೇಟ್ಲಿ ಭಾರತದ ಒಂದು ಟ್ಯಾರಿಫ್ ಸಿಸ್ಟಮ್ ಅನ್ನ ನೋಡಿದಾಗ ಈ ಸಮಸ್ಯೆ ಇನ್ನೂ ಕೂಡ ಜಾಸ್ತಿ ಆಗ್ತಿದೆ ನೋಡಿ. ಆವರೇಜ್ ಆಗಿ ನಾವು ಒಂದು ಇಂಟರ್ಮೀಡಿಯೇಟ್ ಗೂಡ್ಸ್ ಮೇಲೆ, ಅಂದ್ರೆ ಬೇರೆ ಗೂಡ್ಸ್ ಮಾಡೋಕೆ ಬಳಸುವಂತ ವಸ್ತುಗಳ ಮೇಲೆ 15% ಟ್ಯಾರಿಫ್ಸ್ ಅನ್ನ ಹಾಕ್ತಿವಿ. ಇದು ಮಲೇಷಿಯಾ ಚಾರ್ಜ್ ಮಾಡೋದಕ್ಕಿಂತ 3 ಪಟ್ಟು ಹೆಚ್ಚು. ವಿಯೆಟ್ನಾಂ ಮತ್ತೆ ಕೀ ಕಾಂಪಿಟೇಟರ್ ಅನ್ನು ನೋಡಿದಾಗೂ ಕೂಡ ಕೇವಲ 5.8% ಚಾರ್ಜ್ ಮಾಡುತ್ತೆ. ಈ ಟ್ಯಾರಿಫ್ಸ್ ಇನ್ವಿಸಿಬಲ್ ಟ್ಯಾಕ್ಸ್ ತರ ಕೆಲಸ ಮಾಡುತ್ತೆ ಹೌದು. ಅವು ಒಂದು ರಾ ಮೆಟೀರಿಯಲ್ಸ್ ನ ಕಾಸ್ಟ್ ಹೆಚ್ಚುತ್ತೆ ಕೂಡ, ಮತ್ತೆ ಇಂಪೋರ್ಟ್ಸ್ ಕೂಡ ಸ್ಲೋ ಡೌನ್ ಮಾಡುತ್ತೆ. ಇದು ಟೆಕ್ಸ್ಟೈಲ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ತರದ ಇಂಡಸ್ಟ್ರೀಸ್ ಗಳಿಗೆ ಹೊಡೆತವನ್ನ ಕೊಡುತ್ತೆ. ಇಲ್ಲಿ ನಮ್ಮ ಒಂದು ಇನ್ಪುಟ್ ಕಾಸ್ಟ್ ನಾವು ನೋಡಿದಾಗ ನಮ್ಮ ಆಪೋಸಿಟ್ ಅಲ್ಲಿ ಯಾರು ತುಂಬಾ ರೈವೆಲ್ರಿನ ಕ್ರಿಯೇಟ್ ಮಾಡಿರ್ತಾರೆ ಅಲ್ವಾ, ಅಂದ್ರೆ ಯಾರು ಒಬ್ರು ಶತ್ರು ದೇಶಗಳಿರುತ್ತೆ ಅವ್ರಿಗಿಂತ ಜಾಸ್ತಿ ನಾವು ಹಿಂದೆ ಇರ್ತೀವಿ, ಅವ್ರು ನಮ್ಗಿಂತ ಮುಂದೆ ಇರ್ತಾರೆ. ಒಂದು ಗವರ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಪಾಲಿಸ್ಟರ್ ಯಾನ್ ನ ಬಳಸ್ಕೊಳ್ಬೇಕು ಅಂತ ಅನ್ಕೊಳ್ಳಿ, ಅದನ್ನ ಇಂಪೋರ್ಟ್ ಮಾಡಿದ್ರೆ ಅವರು 20% ಟ್ಯಾರಿಫ್ಸ್ ಅನ್ನ ಹಾಕ್ತಾರೆ. ಇದರಿಂದ ಪ್ರತಿ ಕೆಜಿಗೆ 10 ರೂಪಾಯಿ ಹೆಚ್ಚಾಗುತ್ತೆ. ವಿಯೆಟ್ನಾಂ ಗ್ಲೋಬಲ್ ಸಿಂಥೆಟಿಕ್ ಗಾರ್ಮೆಂಟ್ಸ್ ಮಾರ್ಕೆಟ್ ನ ನೋಡಿದಾಗ 35% ಶೇರ್ ನೊಂದಿಗೆ ಡಾಮಿನೇಟ್ ಮಾಡೋಕೆ ಇದೊಂದು ಕಾರಣ. ಆದ್ರೆ ನಾವು 5% ಗಿಂತ ಕಡಿಮೆಲೆ ಸಿಕ್ಕಾಕೊಂಡಿದ್ದೀವಿ. ಇನ್ನು ಎಲೆಕ್ಟ್ರಾನಿಕ್ಸ್ ಅಲ್ಲೂ ಕೂಡ ಇದೇ ಕತೆ. ನಾವು ಡಿಸ್ಪ್ಲೇಟ್ ಮಾಡೋ ಪ್ಯಾನೆಲ್ಸ್ ಆಗಿರ್ಬೋದು, ಸರ್ಕ್ಯೂಟ್ ಬೋರ್ಡ್ಸ್ ಮತ್ತೆ ಬೇರೆ ಬೇರೆ ಕೀ ಪಾರ್ಟ್ಸ್ ಗಳ ಮೇಲೆ ಹೈ ಟ್ಯಾರಿಫ್ಸ್ ಅನ್ನ ಹಾಕ್ತಿದೀವಿ. ಹಾಗಾಗಿ ನಾವು ಆಪಲ್ ತರದ ದೊಡ್ಡ ಕಂಪನಿಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ನಮ್ಮ ಪಾಲಿಸೀಸ್ ಅವರ ಒಂದು ಸಪ್ಲೈಯರ್ಸ್ ಅಲ್ಲಿ ನೋಡಿದಾಗ ಇಲ್ಲಿ ಆಪರೇಟ್ ಮಾಡೋದು ಕೂಡ ಕಷ್ಟ ಮಾಡ್ತವೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಕಾಂಪಿಟೇಷನ್ ಅಥವಾ ಅದರ ಕೊರತೆ ಅಂತ ಹೇಳ್ಬೋದು. ಭಾರತದಲ್ಲಿ ಕೆಲವು ಲಾರ್ಜ್ ಪ್ಲೇಯರ್ಸ್ಗಳು ಪೂರ್ತಿ ಸೆಕ್ಟರ್ ಗಳನ್ನ ಡಾಮಿನೇಟ್ ಮಾಡ್ತಿದ್ದಾರೆ. ವಿಶೇಷವಾಗಿ ನಾವು ನೋಡಿದಾಗ ರಾ ಮೆಟೀರಿಯಲ್ಸ್ ವಿಷಯದಲ್ಲಿ ಈ ಒಂದು ಅಪ್ಸ್ಟ್ರೀಮ್ ಕಂಪನಿಗಳು ಹೆಚ್ಚಾಗಿ ಪಾಲಿಸಿ ಸಪೋರ್ಟ್ ನ ಬೆನಿಫಿಟ್ ಪಡ್ಕೊಳ್ತವೆ ಕೂಡ, ಮತ್ತೆ ಒಂದು ಹೆಚ್ಚು ಕಾಂಪಿಟೇಟಿವ್ ಪ್ರೆಷರ್ ನ ಎದುರಿಸೋದಿಲ್ಲ. ಇದರ ಪರಿಣಾಮವಾಗಿ ನಾವು ನೋಡಿದಾಗ ಪ್ರೈಸಸ್ ಹೆಚ್ಚಾಗ್ತಾನೆ ಇರುತ್ತೆ, ಮತ್ತೆ ಎಫಿಷಿಯನ್ಸಿ ಕೂಡ ಕಡಿಮೆ ಇರುತ್ತೆ. ಈ ಕಂಪನಿಗಳು ಈ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ನ ಒಂದು ಲೆಂಡಿಂಗ್ ಕೆಪಾಸಿಟಿಯ ದೊಡ್ಡ ಭಾಗವನ್ನ ಇವೇ ತಗೊಳ್ತವೆ. ಇದರಿಂದ ಹೊಸ ಅಥವಾ ಸಣ್ಣ ಪ್ಲೇಯರ್ಸ್ಗೆ ಕಡಿಮೆ ಜಾಗನೂ ಕೂಡ ಉಳ್ಕೊಳ್ಳುತ್ತೆ. ಇನ್ನು ಸ್ಟೀಲ್ ಇಂಡಸ್ಟ್ರಿಯನ್ನೇ ತಗೊಳ್ಳಿ, ಕೆಲವು ಫರ್ಮ್ಸ್ ಅನ್ನು ತಗೊಂಡಾಗ ಡೊಮೆಸ್ಟಿಕ್ ಪ್ರೈಸಿಂಗ್ ನ ಎಫೆಕ್ಟಿವ್ಲಿ ಕಂಟ್ರೋಲ್ ಮಾಡ್ತವೆ ಹೌದು. ಹಾಗಾಗಿ ಈ ಒಂದು ಆಟೋ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್ಸ್ ತಮ್ಮ ಒಂದು ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಅನ್ಕೊಂಡಾಗ ಅವರಿಗೆ ಎಕ್ಸ್ಪೆನ್ಸಿವ್ ಆದ ಇಂಡಿಯನ್ ಸ್ಟೀಲ್ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ ಕೂಡ. ಇನ್ನು ಒಂದು ಇಂಟರ್ನ್ಯಾಷನಲ್ ಬಿಡ್ಸ್ ಅಲ್ಲಿ ಕಾಂಪಿಟೇಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇನ್ನು ರೆಗ್ಯುಲೇಷನ್ಸ್ ವಿಷಯಗಳು ಕೂಡ ಇನ್ನಷ್ಟು ಕಷ್ಟಪಡತ್ತೆ. ಹಲವು ಒಂದು ಇಂಡಿಯನ್ ಫರ್ಮ್ಸ್ಗಳು ಕರಪ್ಷನ್ಸ್, ಹಾಗೆ ಕಸ್ಟಮ್ಸ್ ಡಿಲೇಸ್, ಇನ್ನು ಕಾಂಪ್ಲೆಕ್ಸ್ ಪರ್ಮಿಟ್ಸ್ ಮತ್ತೆ ಪೂರ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ಸ್ಗಳು ಕೂಡ ಗಂಭೀರವಾದ ಅಡೆತಡೆಗಳನ್ನ ಸೃಷ್ಟಿ ಮಾಡುತ್ತೆ. ಬಿಸ್ನೆಸಸ್ ಬೆಳೆಯೋದಕ್ಕೆ ಸಹಾಯ ಮಾಡೋದ್ರ ಬದಲು ನಮ್ಮ ಸಿಸ್ಟಮ್ ಹೆಚ್ಚಾಗಿ ಅವರನ್ನ ಸ್ಲೋ ಡೌನ್ ಮಾಡ್ತಾರೆ. ಲೇಬರ್ ಲಾಸ್ ಆಗಿರ್ಬೋದು, ಉದಾಹರಣೆಗೆ ತಗೊಳ್ಳಿ, ಕಂಪನಿಗಳು ಬೆಳೆದ ಹಾಗೆ ದೊಡ್ಡ ಕಂಪ್ಲೈಯನ್ಸ್ ಬರ್ಡನ್ಸ್ ಗಳನ್ನ ಸೃಷ್ಟಿ ಮಾಡುತ್ತೆ. ಇದು ಒಂದು ಫಾರ್ಮಲೈಸೇಷನ್ಸ್ ಮತ್ತೆ ಸ್ಕೇಲ್ಸ್ ನ ಡಿಸ್ಕರೇಜ್ ಮಾಡುತ್ತೆ ಕೂಡ. ಇದರ ಪರಿಣಾಮವಾಗಿ ನಾವು ನೋಡಿದಾಗ ಬಿಸ್ನೆಸಸ್ ಸಣ್ಣದಾಗಿ ಮತ್ತೆ ಇನ್ಫಾರ್ಮಲ್ ಆಗಿ ಉಳಿದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸೋದ್ರಿಂದ ಇಲ್ಲಿ ಸಿಗುವಂತಹ ವೆಚ್ಚ ಏನಿರುತ್ತೆ ಇದು ಗ್ಲೋಬಲ್ ಆಪರ್ಚುನಿಟೀಸ್ ಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಅನ್ನ ಕೊಡುತ್ತೆ. ಇನ್ನು ಸರ್ಕಾರ ಇದನ್ನ ಸರಿಪಡಿಸೋದಕ್ಕೆ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಗಳನ್ನ ಸ್ಥಾಪಿಸೋದಕ್ಕೂ ಸಹ ಟ್ರೈ ಮಾಡ್ತಿದೆ. ಆದ್ರೆ ಇವುಗಳಲ್ಲಿ ಹೆಚ್ಚಾಗಿ ನಾವು ನೋಡಿದಾಗ ಕೀ ಇಂಗ್ರೀಡಿಯೆಂಟ್ಸ್ ಇರೋದೇ ಇಲ್ಲ. ಅಂದ್ರೆ ವರ್ಕರ್ಸ್ಗೆ ಅಫೋರ್ಡಬಲ್ ಹೌಸಿಂಗ್ ಆಗಿರ್ಬೋದು, ರಿಲಯಬಲ್ ಲಾಜಿಸ್ಟಿಕ್ಸ್ ಮತ್ತೆ ಸ್ಟ್ರಾಂಗರ್ ಸಪ್ಲೈಯರ್ ಎಕೋಸಿಸ್ಟಮ್ ತರ ಯಾವುದೇ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ಸ್ ಗಳು ಇರೋದೇ ಇಲ್ಲ. ಇನ್ನು ಎಕನಾಮಿಯ ಒಂದು ಉಳಿದ ಭಾಗದಿಂದ ನೋಡಿದಾಗ ಪ್ರತಿಯೊಂದನ್ನು ಕೂಡ ಡಿಸ್ಕನೆಕ್ಟೆಡ್ ಆಗ್ಬಿಡತ್ತೆ ಅಲ್ವಾ. ಈ ಪಜಲ್ಸ್ ನ ಕೊನೆಯ ತುಣುಕು ಏನ್ ಗೊತ್ತಾ, ಒಂದು ಟ್ರೇಡ್ ಪಾಲಿಸಿ ಅಂತ ಹೇಳ್ಬೋದು. ಈ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಶಸ್ವಿಯಾದ ಹೆಚ್ಚಿನ ದೇಶಗಳು ಗ್ಲೋಬಲ್ ಟ್ರೇಡ್ ನೆಟ್ವರ್ಕ್ಸ್ ಅನ್ನ ಜೊತೆ ಆಳವಾಗಿ ಇಂಟಿಗ್ರೇಟ್ ಆಗೋದ್ರಿಂದಲೇ ಇದೆಲ್ಲನೂ ಕೂಡ ಚೆನ್ನಾಗಿ ನಡೆಯೋದು. ಅವರು ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಅನ್ನ ಸೈನ್ ಮಾಡ್ಕೊಂಡಿರ್ತಾರೆ. ಇನ್ನು ಟ್ಯಾರಿಫ್ಸ್ ಅನ್ನು ಕೂಡ ಕಡಿಮೆ ಮಾಡ್ಕೊಂಡಿರ್ತಾರೆ. ಹಾಗೇನೆ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅನ್ನು ಕೂಡ ಅಳವಡಿಸ್ಕೊಂಡಿದ್ರು. ಇನ್ನು ಭಾರತ ನೋಡಿದಾಗ ಇನ್ನೊಂದು ಕಡೆ ಹೆಚ್ಚಾಗಿ
ಸುಲಭವಾಗಿ ಹೊರಗುಳಿಯುವಂತಹ ಆಯ್ಕೆಯನ್ನ ಮಾಡ್ಕೊಂಡಿದೆ. ನಾವು ಕೂಡ ಒಂದು ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ತರದ ದೊಡ್ಡ ಒಂದು ಟ್ರೇಡ್ ಬ್ಲಾಕ್ಸ್ಗಳೊಂದಿಗೆ ಹೊರ ಉಳ್ಕೊಂಡಿದ್ದೀವಿ. ಹಾಗೆ ನಮ್ಮ ಒಂದು ಬೈಲ್ಯಾಟ್ರಲ್ FTAs ಕೂಡ ಲಿಮಿಟೆಡ್ ಆಗಿರುತ್ತೆ. ಇದರಿಂದ ನಮ್ಮ ಒಂದು ಬಿಸ್ನೆಸ್ಗಳಿಗೆ ಗ್ಲೋಬಲ್ ಮಾರ್ಕೆಟ್ಸ್ ಮತ್ತೆ ರಾ ಮೆಟೀರಿಯಲ್ ಆಕ್ಸೆಸ್ ಮಾಡೋದು ಕಷ್ಟ ಆಗತ್ತೆ ನೋಡಿ. ನಮ್ಮಷ್ಟಕ್ಕೆ ನಾವೇ ನೋಡ್ಕೊಳ್ಳೋ ಟ್ರೇಡ್ ಪಾಲಿಸಿ ನಮ್ಗೆ ನಷ್ಟವನ್ನ ತಗೊಂಡ್ಬಂದ್ಕೊಟ್ಟಿದೆ. ಆಪಲ್ ಉದಾಹರಣೆಗೆ ನಾವು ನೋಡಿದಾಗ ಚೈನಾದಿಂದ ಡೈವರ್ಸಿಫೈ ಮಾಡೋದಕ್ಕೆ ನೋಡ್ತಾ ಇದೆ. ಆದ್ರೆ ಅದರ ಒಂದು ಸಪ್ಲೈಯರ್ಸ್ ವಿಯಟ್ನಾಂ ಅನ್ನ ಪ್ರಿಫರ್ ಮಾಡ್ಕೊಳ್ತಿದ್ದಾರೆ, ಅಲ್ಲಿ ಟ್ಯಾರಿಫ್ಸ್ ಕಡಿಮೆ ಇದೆ ಅಂತ. ಹಾಗೇನೆ ಒಂದು ಟ್ರೇಡ್ ನೆಟ್ವರ್ಕ್ ಕೂಡ ತುಂಬಾ ರೋಬಸ್ಟ್ ಆಗಿದೆ. ಇನ್ನು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಇದ್ರೂ ಕೂಡ ಇಂಡಿಯನ್ ಫರ್ಮ್ಸ್ ಕಾಂಪೀಟ್ ಮಾಡೋದು ಕಷ್ಟ ಆಗ್ತಾ ಇದೆ ನೋಡಿ. ಇದೆಲ್ಲವೂ ಒಂದು ಸ್ಪಷ್ಟವಾದ ಚಿತ್ರಣ ಕೊಡ್ತಿದೆ. ಭಾರತವನ್ನ ಒಂದೇ ಒಂದು ಸಮಸ್ಯೆ ತಡೆದು ಹಿಡಿತಿಲ್ಲ, ಎಲ್ಲಾ ಸಮಸ್ಯೆಗಳು ಕೂಡ ಒಂದ್ರ ಮೇಲೆ ಒಂದು ಬರ್ತಿರೋದ್ರಿಂದ ನಾವು ಹಿಂದೆ ಬಿದ್ದಿದ್ದೀವಿ ಅಂತ. ಇನ್ನು ಹೈ ಟ್ಯಾರಿಫ್ ಸಪ್ಲೈ ಚೈನ್ಸ್ ಅನ್ನ ಎಲ್ಲೋ ಒಂದ್ ಕಡೆ ಕತ್ತು ಹಿಸುಕ್ತಿದೆ ಅಂತ ಗೊತ್ತಾಗ್ತಿದೆ. ಇದ್ರ ಜೊತೆಗೆ ಒಂದು ಪೂರ್ ರೆಗ್ಯುಲೇಷನ್ ಡಿಲೇಸ್ ಮತ್ತೆ ಕಾಸ್ಟ್ ಕೂಡ ಹೆಚ್ಚುತ್ತಿದೆ. ಇನ್ನು ಲಿಮಿಟೆಡ್ ಟ್ರೇಡ್ ಆಕ್ಸೆಸ್ ಆಗಿರ್ಬೋದು, ಗ್ಲೋಬಲ್ ಡಿಮ್ಯಾಂಡ್ ನ ಕೂಡ ಕಡಿಮೆ ಮಾಡ್ತಿದೆ. ಡಾಮಿನೇಟ್ ಫರ್ಮ್ಸ್ ಗಳು ಕೂಡ ಕಾಂಪಿಟೇಷನ್ ಇಂದ ಹಿಂದೆ ಬರ್ತಿದೆ. ಹೀಗೆ ಈ ಸಮಸ್ಯೆಗಳು ಒಂದಕ್ಕೊಂದು ಬರ್ತಾನೆ ಇದ್ರೆ ನಮ್ಮ ಒಂದು ಪೊಟೆನ್ಶಿಯಲ್ ತಡೆ ಹಿಡಿದು ಈ ಒಂದು ಕಾಂಪ್ಲೆಕ್ಸ್ ವೆಬ್ ಆಗೋದು ಖಂಡಿತವಾಗ್ಲೂ ಸಾಧ್ಯ ಇದೆ ನೋಡಿ. ಇದರಿಂದ ಹೊರಬರಕ್ಕೆ ದಾರಿ ಏನಾದ್ರೂ ಇದೆಯಾ? ಆ ಪೇಪರ್ ಇದೆ ಅಂತ ಹೇಳುತ್ತೆ, ಆದ್ರೆ ಅದು ಸುಲಭ ಖಂಡಿತವಾಗ್ಲೂ ಅಲ್ಲ. ಮೊದಲನೇದಾಗಿ ನಾವು ನೋಡೋದಾದ್ರೆ ಇಂಟರ್ಮೀಡಿಯೇಟ್ ಗೂಡ್ಸ್ ಮೇಲಿನ ಟ್ಯಾರಿಫ್ಸ್ ಅನ್ನ ಕಡಿಮೆ ಮಾಡಬೇಕಾಗತ್ತೆ. ಅದು ತಕ್ಷಣವೇ ನಮ್ಮ ಬಿಸ್ನೆಸ್ ಗಳನ್ನ ಹೆಚ್ಚು ಕಾಂಪಿಟೇಟ್ ಮಾಡಬಹುದು. ಎರಡನೇದಾಗಿ ನಾವು ಕೇವಲ ಟ್ಯಾರಿಫ್ಸ್ ಕಟ್ಸ್ ಗಳ ಮೇಲೆ ಫೋಕಸ್ ಮಾಡದೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೇಲೂ ಕೂಡ ಗಮನ ಹರಿಸಬೇಕಾಗತ್ತೆ. ಅಂದ್ರೆ ಹೆಚ್ಚು ಮೀನಿಂಗ್ಫುಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಅನ್ನ ಸೈನ್ ಮಾಡ್ಕೊಳ್ಬೇಕು. ಮೂರನೇದಾಗಿ ನಾವು ನಮ್ಮ ರೆಗ್ಯುಲೇಟರಿ ಅಪ್ರೋಚ್, ಲೇಬರ್ ಲಾಸ್, ಲ್ಯಾಂಡ್ ರಿಫಾರ್ಮ್ಸ್ ಮತ್ತೆ ಕ್ರೆಡಿಟ್ ಆಕ್ಸೆಸ್ ಸೇರ್ಕೊಂಡಂತೆ ಗಂಭೀರವಾಗಿ ರೀಥಿಂಕ್ ಮಾಡಲೇಬೇಕಾಗತ್ತೆ. ಕೊನೆಯದಾಗಿ ನಾವು ನೋಡಿದಾಗ ನಮ್ಮ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ತಿದೀವಿ ಅನ್ನೋದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಯಾವುದೇ ಅಕೌಂಟಬಿಲಿಟಿ ಇಲ್ಲದೆ ಸಬ್ಸಿಡಿ ಕೊಡೋ ಬದಲು ಇನ್ಸೆಂಟಿವ್ಸ್ ನ ಆಕ್ಚುಯಲ್ ಔಟ್ಕಮ್ಸ್ಗೆ ಲಿಂಕ್ ಮಾಡ್ಕೊಳ್ಬೇಕು. ಪ್ರಪಂಚ ಏನೋ ತುಂಬಾ ಫಾಸ್ಟ್ ಆಗಿ ಬದಲಾಗ್ತಿದೆ. ಗ್ಲೋಬಲ್ ಟ್ರೇಡ್ ಗ್ರೋತ್ ನಿಧಾನ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವೂ ತಪ್ಪಾಗಲ್ಲ. ಇನ್ನು ವಿಂಡೋ ಆಫ್ ಆಪರ್ಚುನಿಟಿ ಮುಚ್ಚಿ ಹೋಗ್ತಿರ್ಬೋದು. ನಾವು ಗ್ಲೋಬಲೈಸೇಷನ್ ನ ಹಿಂದಿನ ಅಲೆಗಳನ್ನ ನೋಡಿದಾಗ ಚೈನಾ +1 ಸ್ಟ್ರಾಟಜಿ ಸೇರ್ಕೊಂಡಂತೆ ಮಿಸ್ ಮಾಡ್ಕೊಳ್ತಿದ್ವಿ ಅಂತ ಗೊತ್ತಾಗ್ತಿದೆ. ಆದ್ರೆ ಎಲ್ಲನೂ ಕೂಡ ಕಳೆದು ಹೋಗ್ತಿಲ್ಲ ಬಿಡಿ. ತಮಿಳುನಾಡು ತರ ಕೆಲವು ಇಂಡಿಯನ್ ಸ್ಟೇಟ್ಸ್ ಸರಿಯಾದ ಪಾಲಿಸೀಸ್ ಗಳ ಮಿಕ್ಸ್ ಇದ್ದಾಗ ಏನೇನೆಲ್ಲ ಸಾಧ್ಯ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಹಾಗೆ ಕಳೆದ ಕೆಲವು ವರ್ಷಗಳಲ್ಲಿ ನಾವು ಲಾಜಿಸ್ಟಿಕ್ ತರದ ಏರಿಯಾಸ್ ಗಳಲ್ಲೂ ಕೂಡ ಪ್ರೋಗ್ರೆಸ್ ಅನ್ನ ಮಾಡ್ಕೊಂಡಿದೀವಿ. ಆದ್ರೆ ಮುಂದಿನ ದಾರಿ ತುಂಬಾ ಟಫ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಕ್ವಿಕ್ ವಿನ್ ಖಂಡಿತವಾಗ್ಲೂ ಇಲ್ಲ. ಕೇವಲ ತುಂಬಾ ಸದ್ದಿಲ್ಲದ ಅಂದ್ರೆ ಆಕರ್ಷಣೆ ಇಲ್ಲದೆ ಇರೋ ಕೆಲಸ ಮಾತ್ರ ಇದೆ ಅಂತ ಗೊತ್ತಾಗತ್ತೆ. ನಾವು ಅದನ್ನ ಮಾಡದಿದ್ರೆ ನಾವು ಜಪಾನ್ ನ GDP ನಾವು ಹಿಂದಕ್ಕಿಟ್ಕೊಂಡು ಹಾಗೆ ಸಿಂಬಾಲಿಕ್ ವಿನ್ಸ್ ಗಳನ್ನ ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ. ಆದ್ರೆ ನಿಜವಾದ ಆಪರ್ಚುನಿಟೀಸ್ ಸದ್ದಿಲ್ಲದೆ ನಮ್ಮ ಕೈ ತಪ್ಪಿ ಹೋಗ್ಬೋದು. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಭಾರತದ ಮಾರ್ಕೆಟ್ಸ್ ರೆಗ್ಯುಲೇಟರ್ ಸೆಬಿ ಇಂಡಸ್ಇಂಡ್ ಬ್ಯಾಂಕ್ ನ 5 ಜನ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಗಳನ್ನ ಈ ಒಂದು ಇನ್ಸೈಡರ್ ಟ್ರೇಡಿಂಗ್ ಆರೋಪದ ಮೇಲೆ ಸೆಕ್ಯೂರಿಟೀಸ್ ಮೇಲೆ ಏನಿದೆ ಅಲ್ವಾ, ಇದು ಟ್ರೇಡ್ ಮಾಡದೇ ಇರೋ ರೀತಿ ತಡೆ ಹಿಡಿದಿದೆಯಂತೆ. ಇದರಲ್ಲಿ ಮಾಜಿ CEO ಸುಮಂತ್ ಕಾತ್ಪಾಲಿಯಾ ಹಾಗೇನೆ ಡೆಪ್ಯೂಟಿ CEO ಅರುಣ್ ಖುರಾನ ಕೂಡ ಸೇರ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತದೆ. ಇನ್ನು ಸೆಬಿನ ಇಂಟರಿಮ್ ಆರ್ಡರ್ ಪ್ರಕಾರ ಈ ಅಧಿಕಾರಿಗಳು ಅಕೌಂಟಿಂಗ್ ಅಲ್ಲಿನ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟ ಪಬ್ಲಿಕ್ ಗೆ ತಿಳಿದಿರೋ ಹಾಗೆ ಅನ್ಪಬ್ಲಿಷ್ಡ್ ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ತಮ್ಮ ಹತ್ರ ಇದ್ದಾಗ ಶೇರ್ಸ್ ನ ಮಾರಾಟ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದರಿಂದ ಅವರು ಒಟ್ಟಾರೆಯಾಗಿ 19.7 crores ನೋಷನಲ್ ಲಾಸ್ ಕೂಡ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಮೊತ್ತದ ಹೆಚ್ಚಿನ ಭಾಗ ಕಾತ್ಪಲಿಯಾ ಮತ್ತೆ ಕುರಾನ ಅವ್ರಿಗೆ ಸೇರ್ಕೊಂಡಿದೆಯಂತೆ. ಇವರಿಬ್ರು ಕೂಡ ಕಳೆದ ತಿಂಗಳು ಅಂದ್ರೆ ಏಪ್ರಿಲ್ 2025ರಲ್ಲಿ ತಮ್ಮ ಸ್ಥಾನಗಳಿಂದ ಕೆಳಗಿಳಿದಿದ್ರು. ಈ ವರ್ಷ ಮಾರ್ಚ್ 10ರಂದು ಬ್ಯಾಂಕ್ ತಾನೇ ಡಿಸ್ಕ್ಲೋಸ್ ಮಾಡಿದೆ ಕೂಡ. ಇನ್ನು ಇಂಟರ್ನಲ್ ಡೆರಿವೇಟಿವ್ಸ್ ಟ್ರೇಡ್ ಗಳನ್ನ ನಾವು ನೋಡಿದಾಗ ಮಿಸ್ ಅಕೌಂಟಿಂಗ್ ನಿಂದ $230 million ಇಂಪ್ಯಾಕ್ಟ್ ಆಗಿದೆ. ಇದರ ನಂತರ ಬ್ಯಾಂಕ್ ನ ಶೇರ್ ನಾವು ನೋಡಿದಾಗ 27.165% ಅಷ್ಟು ಬಿದ್ದೋಗಿದೆ. ಸೆಬಿ ಈಗ ಈ ಅಧಿಕಾರಿಗಳು ತಪ್ಪಿಸಿಕೊಂಡ ನಷ್ಟದ ಮೊತ್ತ ಏನಿದೆ ಅಲ್ವಾ, ಅವರು ಟ್ರೇಡಿಂಗ್ ಅಕೌಂಟ್ ಗಳನ್ನ ಫ್ರೀಸ್ ಮಾಡಿದೆ ಅಂತ. ಅಷ್ಟು ಮಾತ್ರ ಅಲ್ಲ, ಡಿಸೆಂಬರ್ 2023ರಿಂದಾನೇ ಮ್ಯಾನೇಜ್ಮೆಂಟ್ ಗೆ ಈ ವ್ಯತ್ಯಾಸಗಳ ಬಗ್ಗೆ ಅರಿವಿದೆ. ಹಾಗೇನೆ ಒಂದು ಇಂಟರ್ನಲ್ ಇಮೇಲ್ಸ್ ಗಳನ್ನ ನೋಡಿದಾಗ ಸೆಬಿ ಉಲ್ಲೇಖಿಸಿದೆ ಕೂಡ. ಇನ್ನು ಈ ಎಕ್ಸಿಕ್ಯೂಟಿವ್ಸ್ ಅಂತಂದ್ರೆ ಟ್ರೆಜರಿ ಹೆಡ್ ಸುಶಾಂತ್ ಸೌರವ್, ಆಪರೇಷನ್ಸ್ ಒಂದು ಹೆಡ್ ಅನಿಲ್ ರಾವ್ ಹಾಗೆ ಹೆಡ್ ಆಫ್ ಗ್ಲೋಬಲ್ ಮಾರ್ಕೆಟ್ಸ್ ರೋಹನ್ ಜತಾನಾ ಕೂಡ ಹೇಳಿರೋದು. ಎರಡನೇದು, BPPIs ತಮ್ಮ ಒಂದು ಗ್ಲೋಬಲ್ ಲ್ಯೂಬ್ರಿಕೆಂಟ್ಸ್ ಬಿಸ್ನೆಸ್ ಆದ ಕ್ಯಾಸ್ಟ್ರೋಲ್ ಮಾರಾಟ ಮಾಡೋ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಿದೆಯಂತೆ. ಈ ಡೀಲ್ $8 billion ಗಿಂತ $10 billion ತನಕ ಬರ್ಬೋದು ಅಂತ ಅಂದಾಜಿಸಲಾಗ್ತದೆ. BP ಒಂದು ದೊಡ್ಡ ಸ್ಟ್ರಾಟಜಿಕ್ ರಿಲೈನ್ಮೆಂಟ್ ಮಾಡ್ಕೊಳ್ತಿದೆ ಕೂಡ. ಆದ್ರೆ ಹೈಡ್ರೋಕಾರ್ಬನ್ಸ್ ನಿಂದ ದೂರ ಸರಿದು ಕ್ಲೀನ್ ಎನರ್ಜಿ ಇನಿಷಿಯೇಟಿವ್ಸ್ ಕಡೆ ಫೋಕಸ್ ಮಾಡ್ತಿದೆ ಕೂಡ. ಆದ್ರೆ ಭಾಗವಾಗಿ ಈ ಕ್ರಮನ ನಾವು ನೋಡಿದಾಗ ಕ್ಯಾಸ್ಟ್ರೋಲ್ ನ BP 2000ರಲ್ಲಿ $4.7 billion
ನ ಅಕ್ವೈರ್ ಮಾಡ್ಕೊಂಡಿತ್ತು. ಇನ್ನು ಕ್ಯಾಸ್ಟ್ರೋಲ್ ಕೂಡ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ಈಗ ಸ್ಟ್ರಾಂಗ್ ಪೊಸಿಷನ್ ಅನ್ನ ಹೊಂದ್ಕೊಂಡಿದೆ. ಅದರ ಒಂದು ಇಂಡಿಯನ್ ಲಿಸ್ಟೆಡ್ ನ ಸಬ್ಸಿಡಿಯರಿ ಹಾಗೆ ಕ್ಯಾಸ್ಟ್ರೋಲ್ ಇಂಡಿಯಾ ಲಿಮಿಟೆಡ್ ಈ ತಿಂಗಳು ಅಂದ್ರೆ ಮೇ 2025 ಹೊತ್ತಿಗೆ 21,000 ಕೋಟಿಗಿಂತ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನ ಹೊಂದಿದೆ. ಈ ಡೀಲ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟೀಸ್ ಯಾರು ಗೊತ್ತಾ? ರಿಲಯನ್ಸ್ ಇಂಡಸ್ಟ್ರೀಸ್, ಸೌದಿ ಅರಾಮ್ಕೋ, ಅಪೋಲೋ ಗ್ಲೋಬಲ್ ಮ್ಯಾನೇಜ್ಮೆಂಟ್, ಬ್ರೂಕ್ ಫೀಲ್ಡ್ ಅಸೆಟ್ ಮ್ಯಾನೇಜ್ಮೆಂಟ್, ಇನ್ನು ಲೋನ್ ಸ್ಟಾರ್ಸ್ ಫಂಡ್ಸ್ ಮತ್ತೆ ಒಂದು ಸ್ಟೋನ್ ಪೀಕ್ ಪಾರ್ಟ್ನರ್ಸ್. ಇನ್ನು ಬಿಪಿ ಕ್ಯಾಸ್ಟ್ರೋನ ಡಿವೆಸ್ಟ್ ಮಾಡೋ ಒಂದು ಉದ್ದೇಶನ ಕೂಡ ಇಟ್ಕೊಂಡಿದೆ. ಕಳೆದ ವರ್ಷ ಅಂದ್ರೆ 2024ರಲ್ಲಿ ಇನ್ವೆಸ್ಟರ್ಸ್ಗೆ ಸರ್ಕ್ಯುಲೇಟ್ ಆಗಿದ್ದ ಪ್ರಿಲಿಮಿನರಿ ಡೀಲ್ ಡಿಸ್ಕಷನ್ ಇಂದ ವರದಿಗಳನ್ನು ಕೂಡ ತಗೊಂಡ್ಬಂದ್ಕೊಟ್ಟಿದ್ದಾರೆ. ಈ ಸೇಲ್ಸ್ ಏನಾದ್ರೂ ಕೂಡ ಪೂರ್ತಿ ಆದ್ರೆ ಬಿಪಿಯ ಟ್ರಾನ್ಸಿಷನ್ ಅಜೆಂಡಾಗೆ ದೊಡ್ಡ ಮೊತ್ತದ ಕ್ಯಾಪಿಟಲ್ ಕೂಡ ಅನ್ಲಾಕ್ ಮಾಡಬಹುದು. ಹಾಗೇನೆ ಈ ಪರ್ಚೇಸ್ ಯಾರೆಲ್ಲ ಮಾಡ್ತಿರ್ತಾರೆ ಹಾಗೇನೆ ಗ್ಲೋಬಲಿ ರೆಕಗ್ನೈಸ್ಡ್ ಆಗಿರೋ ಬ್ಯಾಂಡ್ ಮತ್ತೆ ವೈಡ್ ಡಿಸ್ಟ್ರಿಬ್ಯೂಷನ್ ರೀಚ್ ಇರೋ ಕಡೆ ಒಂದು ಸ್ಟ್ರಾಂಗ್ ಆಗಿರೋ ಹೋಲ್ಡ್ ಸಹ ಕೊಡಬಹುದು. ಕೊನೆಯ ಬಿಟ್ ಎನ್ಸಿಎಲ್ಟಿಯ ಅಹಮದಾಬಾದ್ ಬೆಂಚ್ ಕಡೆ ನಾವು ನೋಡಿದಾಗ ಗೆನ್ಸೋಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಅದರ ಒಂದು 10 ಸಬ್ಸಿಡಿರೀಸ್ ಮತ್ತೆ ಸಂಬಂಧಪಟ್ಟ ವ್ಯಕ್ತಿಗಳ ಬ್ಯಾಂಕ್ ಅಕೌಂಟ್ಸ್ ಮತ್ತೆ ಲಾಕರ್ಸ್ ಗಳನ್ನ ಫ್ರೀಸ್ ಮಾಡೋಕೆ ಆರ್ಡರ್ ಮಾಡಿದೆ. ಹಣವನ್ನ ಬೇರೆ ಕಡೆ ತಿರುಗಿಸೋದು ಮತ್ತೆ ಫೈನಾನ್ಷಿಯಲ್ ಮಿಸ್ ರಿಪೋರ್ಟಿಂಗ್ ಆಗಿರ್ಬೋದು ಮತ್ತೆ ಶೇರ್ ಪ್ರೈಸ್ ಮ್ಯಾನಿಪುಲೇಷನ್ ಆರೋಪಗಳ ನಂತರ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಎಂಸಿಎ, ಸೆಬಿ ಮತ್ತೆ ಎಸ್ಎಫ್ಐಒ ಕೋಆರ್ಡಿನೇಟೆಡ್ ಫೈಂಡಿಂಗ್ಸ್ ಕಂಪನೀಸ್ ಆಕ್ಟ್ ಪ್ರಕಾರ ಈ ಒಂದು 2013ರ ಅಡಿಯಲ್ಲಿ ಗಂಭೀರವಾದ ವೈಲೇಷನ್ಸ್ ಆಗಿದೆ ಅಂತ ತೋರಿಸ್ತಿರೋ ಅಂತ ಈ ಕ್ರಮ. ಟ್ರಿಬ್ಯುನಲ್ಸ್ ನ ಡೈರೆಕ್ಟಿವ್ ಪ್ರಕಾರ ಅಸೆಟ್ ಟ್ರಾನ್ಸ್ಫರ್ಸ್ ಮೇಲೆ ತಡೆ ಹಾಕಲಾಗಿದೆ. ಸೆಕ್ಷನ್ 339 ಅಡಿಯಲ್ಲಿ ಈ ಒಂದು ಪರ್ಸನಲ್ ಲಯಬಿಲಿಟಿ ಪ್ರೊಸೀಡಿಂಗ್ಸ್ ನ ಕೂಡ ಶುರು ಮಾಡೋದಕ್ಕೆ ಎನೇಬಲ್ ಮಾಡ್ಕೊಂಡಿದೆ. ಸೆಬಿ ಕಳೆದ ತಿಂಗಳು ನೋಡಿದಾಗ ಏಪ್ರಿಲ್ 15ರಂದು ಪ್ರಮೋಟ್ ಆದ ಆನ್ಮೋಲ್ ಜಗ್ಗಿ ಮತ್ತೆ ಒಂದು ಪುನೀತ್ ಜಗ್ಗಿ ಅವ್ರನ್ನ ಲಿಸ್ಟೆಡ್ ಕಂಪನಿಗಳಲ್ಲಿ ಕೀ ಪೊಸಿಷನ್ಸ್ ಹೊಂದದಂತೆ ಬ್ಯಾನ್ ಮಾಡಿದೆ. ಹಾಗೇನೆ ಈ ಕ್ರ್ಯಾಕ್ ಡೌನ್ ಸಹ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಗೆನ್ಸೋಲ್ ಐಆರ್ಡಿಎ ಕಡೆಯಿಂದ 510 ಕೋಟಿ ಏನಿದೆ ಅದನ್ನ ಲೋನ್ ಡಿಫಾಲ್ಟ್ ಆಗಿ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಕೂಡ ಎದುರಿಸ್ತಿದೆ. ಕಂಪನಿಯ ಫೈನಾನ್ಷಿಯಲ್ಸ್ ನಾವು ನೋಡಿದಾಗ ಡೀಟೇಲ್ಡ್ ಆಗಿ ಎಕ್ಸಾಮಿನ್ ಮಾಡೋದಕ್ಕೆ ಸೆಬಿ ಒಂದು ಫಾರೆನ್ಸಿಕ್ ಆಡಿಟ್ ನ ಕೂಡ ಶುರು ಮಾಡ್ಕೊಂಡಿದೆ. ಸ್ನೇಹಿತರೆ, ಇದಷ್ಟು ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.